ಒಂದೂರಿನಲ್ಲಿ ಒಬ್ಬ ಅರೆ ಹುಚ್ಚ ಇದ್ನಂತೆ. ಅವನ್ನ ಹೊಗಳದಾಗೆಲ್ಲ ಖುಷಿ ಪಡ್ತಾ ಇದ್ನಂತೆ. ಅವನೇನಾದ್ರೂ ಸಣ್ಣ ತಪ್ಪು ಮಾಡಿದಾಗ ನೀನು ತಪ್ಪು ಮಾಡ್ದೆ ಅಂತ ಅಂದ್ರೆ ಕಚ್ಚಕ್ ಬರ್ತಾ ಇದ್ನಂತೆ, ಪರ್ಚಕ್ ಬರ್ತಾ ಇದ್ನಂತೆ, ಚುಚ್ಚಕ್ ಬರ್ತಾ ಇದ್ನಂತೆ. ಈ ಕತೆನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅನಿಸ್ತಾ ಇರ್ಬೋದು. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಈ ಕತೆಗೂ ಈ ಸ್ಟೋರಿಗೂ ಸಂಬಂಧ ಇದೆಯೋ ಇಲ್ವೋ, ಅದನ್ನು ನೀವೇ ಜಡ್ಜ್ ಮಾಡ್ಕೊಳ್ಳಿ. ಈಗ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಚಂದನ್ ಗೌಡ, ನ್ಯೂಸ್ ಅಲರ್ಟ್ನ ಚಂದನ್ ಗೌಡ, ನಮಗೂ ಅವ್ರಿಗೂ ಬಹಳಷ್ಟು ಮಾತಿನ ಚಕಾಮಕಿ ನಡೆದಿತ್ತು ಯೂಟ್ಯೂಬ್ ವಿಡಿಯೋಗಳಲ್ಲಿ. ಆ ವಿಡಿಯೋನ ನಾವು ಮಾಡ್ತಾಯಿದ್ವಿ, ಆ ಮನುಷ್ಯನೂ ಮಾಡ್ತಾಯಿದ್ದ. ಅವನು ನಮ್ಮನ್ನು ಕೋಲಾಟದ ಮನುಷ್ಯ ಅಂದ, ಕೋಲಾಟ ಕಣ್ಮಣಿ ಅಂತ ನಾವು ಅಂದ್ವಿ. ಇದು ಸ್ವಲ್ಪ ತಾರಕಕ್ಕೆ ಏರುತ್ತೆ ಅನ್ನೋ ಸಮಯದಲ್ಲಿ ಸಡನ್ನಾಗಿ ಒಂದು ದಿನ ನ್ಯೂಸ್ ಹಂಟ್ ಕರ್ನಾಟಕ ಅನ್ನೋದ್ರಲ್ಲಿ ಒಂದು ಆಡಿಯೋ ಹೊರಗೆ ಬರುತ್ತೆ. ಆ ಆಡಿಯೋ ಸುಮಾರು 1.25 ಗಂಟೆ ಅಷ್ಟು ಮಾತಾಡಿರ್ತಾರೆ. ಮಾತಾಡ್ತಾ ಇದ್ದಾರೆ ಪಾಪ, ನಾವು ಡಿಸ್ಟರ್ಬ್ ಮಾಡೋದು ಬೇಡ. ಯಾಕೆಂತಂದರೆ ಮುಖ್ಯವಾಗಿ ನಾನು ಆ ಆಡಿಯೋದಲ್ಲಿ ಕೇಳಿಸ್ಕೊಂಡು ನಾನು ನಿಲ್ಲಿಸೋದಕ್ಕೆ ಒಂದು ಕಾರಣ. ಆ ಆಡಿಯೋನ ಪ್ಲೇ ಮಾಡ್ತೀನಿ, 1 ನಿಮಿಷ ಕೇಳಿಸ್ಕೊಳ್ಳಿ. ಹಾಗೇನೆ ಇಲ್ಲ ಆಗಿಲ್ಲ ಆದಷ್ಟು ಬೇಗ ಮಗುವಾಗಲಿ ಫ್ಯಾಮಿಲಿನ ಎಂಜಾಯ್ ಮಾಡೋದಕ್ಕೆ ಬಿಡಿ ದಯವಿಟ್ಟು. ನೀವು ಒಂದ್ಸಲ ನೀವು ಒಂದೇ ಒಂದು ಸಲ ಅದೇ ಸುಮಂತ್ ನನ್ನ ಹೆಂಡತಿನ ಅರ್ಥ ಅಂತಿದೆ ಬಾಯ್ತು. ಇಲ್ಲ ನಾನು ಹೇಳ್ತಿದ್ದೀನಿ ಕೇಳಿ. ಸುಮಂತನ್ನ ಈ ವಿಚಾರದಲ್ಲಿ ಸುಮಂತನ್ ಚಂದನ್ ಗೌಡ ಬಿಡ್ತಾರೋ ಏನೋ, ಈ ವಿಚಾರದಲ್ಲಿ ಸುಮಂತನ್ ನಾನು ಇಂಟ್ರೂ ಮಾಡೋನೆ. ಕೇಳಿಸ್ಕೊಳ್ಳಿ, ನಿಮ್ಗೆ ಆಗಸ್ಟ್ 29ನೇ ತಾರೀಕು ನಾನು ಮಗು ಆಗುತ್ತೆ. ಸೆಪ್ಟೆಂಬರ್ 1ರಲ್ಲಿ ವಿಡಿಯೋ ಬಿಡ್ಬೇಕು ಯೋಚನೆ ಮಾಡ್ಬೋದು. ಹೆಂಗಿದ್ರು 5 ದಿನ ವೈಟ್ ಮಾಡಿದ್ರೆ ಇನ್ನೊಂದು 2 ದಿನ ವೈಟ್ ಮಾಡಿದ್ವಿ. ಏನು ಈಗ ಆಗಸ್ಟ್ 29ನೇ ತಾರೀಕು ನನಗೆ ಮಗು ಆಗುತ್ತೆ. ನಂಗೆ ಗೊತ್ತಿಲ್ಲ. ನನ್ನ ತಾಯಿಯ ಮೇಲಾಣಾಗ್ಲೂ ನಂಗೆ ಗೊತ್ತಿಲ್ಲ. ನಿಮಗ್ ಮಗು ಆಗಿರೋದು ನಮ್ಮ ತಾಯಿ ಮೇಲಾಣಾಗ್ಲೂ ನಂಗೆ ಗೊತ್ತಿಲ್ಲ. ಅಲ್ಲ, ನಾನು ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ ನನಗೆ. ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಓಕೆನಾ? ಅದಾದ ಮೇಲೆ ನನಗೆ ಗೊತ್ತಾಗಿದ್ದು ನಿಮ್ಗೆ ಮಗು ಆಗಿದೆ ಅಂತ. ಬ್ರದರ್, ನಂಗೆ ಸತ್ಯವಾಗ್ಲೂ ನಿಮಗ್ ಮಗು ಆಗಿದೆ ಆಗಿಲ್ಲ ಅನ್ನೋ ವಿಚಾರನೇ ನಂಗೆ ಗೊತ್ತಿಲ್ಲ. ಇಲ್ಲ, ನಮ್ಮ ಅಮ್ಮನ ಮೇಲೆ ಆಣೆಗಳು ನಾನು ಹೇಳ್ತಾ ಇದ್ದೀನಲ್ಲ ಬ್ರದರ್, ನಂಗೆ ಗೊತ್ತಿಲ್ಲ ಅಂತ. ಇನ್ನೇನು ಹೇಳಿಲ್ಲ. ಅಲ್ಲಲ್ಲ, ನಾನು ಹೇಳ್ತಿದ್ನಲ್ಲ, ನಿಮ್ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಫಸ್ಟ್ ತಾಳ್ಮೆಯಿಂದ ಕೇಳಿಸ್ಕೊತಿದ್ದೆ. ಈ ಆಡಿಯೋದಲ್ಲಿ ನಾನು ಸುಮಾರು 1 ಗಂಟೆ 43 ಸೆಕೆಂಡು ಫುಲ್ಲು ಆಡಿಯೋ ನಾನು ಕೇಳಿಸ್ಕೊಂಡಾಗ ಪಾಪ ಮನುಷ್ಯ ಹೇಳ್ತಾನೆ, ನಾನು ಮಾನಸಿಕವಾಗಿ ನೊಂದೋಗಿದ್ದೀನಿ, ಮಾನಸಿಕವಾಗಿ ನನಗೆ ಸ್ಥಿಮಿತ ಕಳೆದೋಗಿದೆ ಅನ್ನುವಂತಹ ಮಾತುಗಳನ್ನು ಈ ಆಡಿಯೋದಲ್ಲಿ ಹೇಳ್ತಾನೆ. ಎಸ್, ನಾವಿನ್ನು ಈ ನಿಷ್ಠೂರತ್ವ ಕಟ್ಕೊಂಡು ಅಥವಾ ದ್ವೇಷವನ್ನು ಸಾಧಿಸ್ಕೊಂಡು ಅಥವಾ ವೀಡಿಯೋಗಳನ್ನ ಮಾಡಿಕೊಂಡು ಆ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ವೀಡಿಯೋನ ಸಂಪೂರ್ಣವಾಗಿ ಮಾಡೋದನ್ನ ನಿಲ್ಲಿಸ್ಬಿಡ್ತೇನೆ. ಓಕೆ, ನಾವಿನ್ನು ಚಂದನ್ ಗೌಡನ ತಂಟೆಗೆ ಹೋಗಬಾರ್ದು ಅಂತ. ಅದೇನೋ ಗೊತ್ತಿಲ್ಲ, ಮೊನ್ನೆ ಆತನ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಮಿತಾ ರಂಗನಾಥ್ ಮತ್ತು ಅಜಿತ್ ಹನುಮಕ್ಕನವರಿಗೆ ಕ್ಲಾಸ್ ತೊಗೊಂಡಿದ್ದಾನೆ ಅನ್ನುವಂತಹ ಒಂದು ವಿಡಿಯೋನ ಯಾರೋ ನಮ್ಮ ಸ್ನೇಹಿತರು ಕಳಿಸ್ತಾರೆ. ಏನು ರೀ ಕ್ಲಾಸ್ ತೊಗೊಂಡ್ಯಾರ ನೋಡ್ರಿ ಅಂತ. ಹೌದಾ, ಚೆಕ್ ಮಾಡ್ತೀನಿ ರೀ ಅಂತ ಚೆಕ್ ಮಾಡಿದಾಗ ಅಲ್ಲಿ ನಮ್ಮಗಳ ವಿಡಿಯೋನ ತೊಗೊಂಡು ಸರಿಯಾಗಿ ಕೊಟ್ಟಿದ್ದೀನಿ ಬಿಡಿ, ಆಮಾಂಜನೆ ತಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಏನೋ ಮಾತಾಡಿದ್ದನ್ನು ನಾನು ನೋಡಿದೆ. ಚಂದನ್, ನಾನು ನಿಮ್ಮ ವಿಚಾರಕ್ಕೆ ಬರಬಾರ್ದು ಅಂತ ಇದ್ದೆ. ಬಿಕಾಸ್ ನಿಮ್ಮ ಮಗು ಆ ವಿಚಾರಕ್ಕೆ ಬರಬಾರ್ದು ಅನ್ನೋದಕ್ಕೆ ಒಂದು ದೊಡ್ಡ ಕಾರಣ. ಬೇಡಪ್ಪ, ಯಾರೋ ಏನೋ ಮನುಷ್ಯ ಏನೋ ಮಾತಾಡಿ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಕೂರೋಕ್ಕಾಗೋದಿಲ್ಲ, ಬಿಟ್ಟಾಕು ಅಂತ. ಈ ಒಂದು ವಿಚಾರ ಆದಮೇಲೆ ನ್ಯೂಸ್ ಅಂಡ್ ಕರ್ನಾಟಕದಲ್ಲಿ ಇನ್ನೊಂದು ಆಡಿಯೋ ಹೊರಗಡೆ ಬರುತ್ತೆ. ಆ ಆಡಿಯೋನು ಕೂಡ ಸಂಪೂರ್ಣವಾಗಿ ಕೇಳ್ತೀನಿ. ಅಯ್ಯೋ, ಇದು ಚಂದನ ಮಾತಾಡ್ತಿರೋದು, ನಾನು ಗಾಬರಿ. ಇಲ್ಲೊಂದು ಕಡೆ ಮಾತಾಡ್ತಾ ಇದ್ದಾನೆ, ಅಲ್ಲೊಂದು ಥರ ಮಾತಾಡ್ತಾ ಇದ್ದೆ. ಅಂದರೆ ಮಾನಸಿಕ ಸ್ಥಿಮಿತ ಕಳೆದೋಗಿದೆ. ಆ ಮನುಷ್ಯನೇ ಹೇಳ್ದಂಗೆ ಮಾನಸಿಕ ಸ್ಥಿಮಿತ ಕಳೆದೋಗಿದೆ. ಚಂದನ್, ಮಾನಸಿಕ ಸ್ಥಿಮಿತ ಕಳೆದೋದ್ರೆ ಹೋಗ್ಬೇಕಾಗಿರೋದು ಹಾಸ್ಪಿಟ್ಲಿಗೆ, ವಿಡಿಯೋ ಮಾಡೋಕ್ಕೆ ಯೂಟ್ಯೂಬಿಗೆ ಬರೋದಲ್ಲ. ಅದನ್ನು ಕೇಳಿಸ್ಕೊಳ್ಳೋಣ ಬನ್ನಿ. ಅದು ಕೇಳಿಸ್ಕೊಳ್ತಾ ಏನೇನು ಮಾತಾಡಿ ಅನ್ನೋದು ನೀವೇ ನೋಡಿ. ಎಸ್ ಬ್ರದರ್, ಗುಡ್ ಮಾರ್ನಿಂಗ್. ಹಲೋ ಕೇಳಿಸ್ತಾ ಬ್ರದರ್? ಕೇಳಿಸ್ತಾ ಇದೆ. ಗುಡ್ ಮಾರ್ನಿಂಗ್ ಅನ್ನೋ ಪೇಷನ್ಸ್ ಇಲ್ಲ. ವಿಡಿಯೋ ನೋಡಿದೆ, ನೀವು ಬೇಡ ಅಂತೀರಾ, ಮತ್ತೆ ನಂದೇ ಆಡಿಯೋನ ವಿಡಿಯೋನ
ಪ್ಲೇ ಮಾಡ್ತೀರಾ, ನಾವು ಮತ್ತೆ ವಿಡಿಯೋ ಮಾಡ್ಬೇಕಾ ಸಿಚುವೇಶನ್ ಬರುತ್ತೆ. ಯಾಕೆ ಚಂದನ್ ಅಲ್ಲ ನಾನು ಆ ಇಂಟರ್ವ್ಯೂ ನಲ್ಲಿ ಹೇಳಿರೋದು ನನ್ನ ಪ್ರಶ್ನೆ ಏನು ನೋಡಿ, ನನ್ನ ಪ್ರಶ್ನೆ ಏನು ಅಂತಾನೆ ನೀವು ಕೇಳಿಸ್ಕೊಳ್ಳಲ್ಲ, ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ನಾನು ಪ್ರಶ್ನೆ ಸ್ಟಾರ್ಟ್ ಮಾಡಿಲ್ಲ, ನೀವು ಪ್ರಶ್ನೆ ಸ್ಟಾರ್ಟ್ ಮಾಡೋದು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಳಲ್ಲ, ನಾನು ಹೇಳಿದ್ದು ನನ್ನ ಪ್ರಶ್ನೆ ಏನು ಕೇಳಿಲ್ಲ, ಏನ್ ವಿಚಾರ ಅಂತಾನೆ ನಾನು ಹೇಳಿಲ್ಲ. ನಾನು ಒಂದ್ ನಿಮಿಷ ರಿಪಬ್ಲಿಕ್ ಮಂಜುಗೌಡರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತಂದರೆ ಅವ್ನು ಯಾರೋ ಸುಮಂತ ಏನೋ ಮಾತಾಡ್ಕೊಂಡ, ನೀನ್ಯಾಕೆ ಉತ್ತರ ಕೊಟ್ಟೆ? ಅವನೇ ಯಾವನೋ ಮಾತಾಡ, ನೀನು ಯಾಕಪ್ಪ ಉತ್ತರ ಕೊಡಬೇಕು? ಲಾಜಿಕ್ ಅಲ್ವಾ? ಆಯ್ತು, ಅದು ಬಿಡಿ, ಮುಂದಕ್ಕೆ ಕೇಳೋಣ. ಮೇಡಮ್ ಅವ್ರ ವಿಚಾರ ಎತ್ಕೋಬೇಕಾದ್ರೆ ಆ ವಿಡಿಯೋ ಪ್ಲೇ ಮಾಡ್ಬೇಕಾದ್ರೆ ನಿಮ್ಮ ಧ್ವನಿಯು ಕೂಡ ಬಂತು. ಅಲ್ಲಿ ಧರ್ಮಸ್ಥಳದ ಬಳಸಿದ್ದೀನಿ, ಆದ್ರೆ ನೀವು ಆ ವಿಡಿಯೋದಲ್ಲಿ ಧರ್ಮಸ್ಥಳದ ವಿರುದ್ಧ ಅಂತ ಹೇಳದೇ ಇರ್ಬೋದು, ಬಟ್ ದೊಡ್ಡವರ ವಿರುದ್ಧ, ಯಾರ ವಿರುದ್ಧವೋ ಏನೋ ಬೇಕಾಗಿತ್ತು ಅಂದ್ರಲ್ಲ, ಅವ್ರು ಯಾರು ಅಂತ ನೀವು ಹೆಸರು ಹೇಳ್ಬಿಡಿ. ನೋಡಿ, ನೀವು ಏನ್ ಪ್ರಶ್ನೆ ಹೇಳಿದ್ರಿ ಅದಕ್ಕೆ ಉತ್ತರ ಕೊಡಿ. ಅಲ್ಲ ನಾವು ಚಂದನ್, ದೊಡ್ಡವರ ವಿರುದ್ಧ ಮಾಡೋಕ್ಕೋಸ್ಕರ ಅಂತ ನೀವು ಆ ವಿಡಿಯೋದಲ್ಲಿ ಹೇಳಿದ್ದೀರಾ. ಆ VPN ಟ್ರೈ ಮಾಡಿ ನೋಡಿದೆ, ನನಗದೇನೋ ಸಿಗ್ತಾ ಇಲ್ಲ, ಆ ವಿಡಿಯೋ ಡೌನ್ಲೋಡ್ ಆಗ್ತಾ ಇಲ್ಲ. ಆ ವಿಡಿಯೋ ಸಿಕ್ಕಿದ್ರೆ ಮೋಸ್ಟ್ಲಿ ಅದನ್ನು ನಾನು ಪ್ರಸಾರ ಮಾಡಬಹುದಿತ್ತೇನೋ. ಅದರಲ್ಲಿ ದೊಡ್ಡವರ ವಿರುದ್ಧ ಅಂತ ಮಾತಾಡಿದ್ದೀರಾ. ಆ ವಿಡಿಯೋ ನಾನು ಓಪನ್ ಮಾಡಿ ನೋಡಿದೆ, ಆದರೆ ಡೌನ್ಲೋಡ್ ಆಗ್ತಾಯಿಲ್ಲ, ಅದು ಪ್ರಾಬ್ಲಮ್ಮು. ನೀವು ಬೇಕಾದ್ರೆ ಇನ್ನೊಂದ್ಸಲ VPN ಆನ್ ಮಾಡ್ಕೊಂಡು ಚಂದನ್ ಕೂಡ ನೋಡಪ್ಪ, ನೀನು ನೋಡ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ನೀನೇನೇನು ಮಾತಾಡ್ತಾ ಇದೆಯಾ ಅನ್ನೋ ವಿಚಾರ ನೀನು ಫಸ್ಟ್ ಸ್ಪಷ್ಟನೆ ತಗೋ, ಆಮೇಲೆ ಅದ್ರ ಬಗ್ಗೆ ನಾವು ತಿರ್ಗಿ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಆ ದೊಡ್ಡವರ ವಿರುದ್ಧ, ದೊಡ್ಡವ್ರ ಹೆಸರು ಹೇಳ್ಬಿಡು, ಯಾಕೆ ತಾಕತ್ತಿಲ್ವಾ? ದೊಡ್ಡವ್ರ ಹೆಸರು ಬೆತ್ತಕ್ಕೆ ಧೈರ್ಯ ಇಲ್ವಾ? ಧರ್ಮಸ್ಥಳದಲ್ಲಿರುವ ದೊಡ್ಡವರು ಅಂತ ಈ ಆಡಿಯೋದಲ್ಲಿ ಬರುತ್ತೆ, ಅದನ್ನು ವಿಚಾರ ಕೊಡ್ತೀನಿ, ಕೇಳಿಸ್ತೀನಿ. ಆಲ್ರೆಡಿ ಅವನ ಹತ್ರ ಮಾತಾಡಾಯ್ತು. ನೀವು ಆರ್ಯನ್ ಅಂತ ನೀವೇನ್ ಹೇಳಿದ್ರಲ್ವಾ, ನೀವು ಅವನ ಹತ್ರ ಮಾತಾಡೋದಕ್ಕಿಂತ ಒಂದಿನ ಮುಂಚೆ ನಾನು ಮಾತಾಡಾಯ್ತು. ನೀವು ಆಡಿಯೋ ಬಿಡಿ, ಆಮೇಲೆ ನಾನು ಬಿಡ್ತೀನಿ. ನೀವು ಬಿಡಿ, ತಾಳ್ಮೆ ಇಲ್ಲ ಮನುಷ್ಯನಿಗೆ. ಅಲ್ಲ, ನೀವು ಅವ್ರ ಜೊತೆ ಮಾತಾಡಿದ್ರಂತ ಮಾನಸಿಕ ಸ್ಥಿಮಿತ ಅಲ್ಲ ಬಿಟ್ಟಾಯ್ತಲ್ವ, ಈಗ ನಾನು ಬಿಡ್ತೀನಿ. ನಾನು ಮಾತಾಡಿದ್ದೀನಿ, ಅದು ನಾನು ಬಿಡ್ತೀನಿ, ಖಂಡಿತ ಬಿಡ್ತೀನಿ. ಆದ್ರೆ ಗೊತ್ತಾಯ್ತು. ಆದ್ರೆ ಹಣದ ಆಮಿಷ ಒಡ್ಡಿದಂತಹ ಯೂಟ್ಯೂಬರ್ ಅಂತ ಹೇಳ್ತೀರಾ, ಯೂಟ್ಯೂಬರ್ ಜೊತೆಗೆ ಅವ್ನು PR ಕೂಡ ಅಂತ ಹೇಳ್ಬೇಕು. ಸಾಕಷ್ಟು ಸಿನಿಮಾಗಳಿಗೆ ಅವ್ನು ನಿಮ್ಗೆ ದುಡ್ಡು ಕೊಟ್ಟಿದ್ದಾನೆ, PR ಕೆಲಸ ಮಾಡೋದವನು. ಈ ಪಾಯಿಂಟ್ ತುಂಬ ಕರೆಕ್ಟ್. ನೋಡಿ, ಅವ್ನು PR ಕೆಲಸ ಮಾಡೋವಂಥವನು ಒಂದು ಯೂಟ್ಯೂಬ್ ಚಾನಲ್ಗಳನ್ನ ಒಂದು ಪ್ರೊಡಕ್ಷನ್ ಹೌಸ್ಗೋ ಅಥವಾ ಯಾವುದೋ ಒಂದು ಕಂಪನಿಗೋ ಲಿಂಕ್ ಮಾಡೋಂಥ ಒಬ್ಬ ಕನೆಕ್ಟರ್ ಆಗಿರ್ತಾನೆ. ಇವನ್ನ ನನ್ನದೇ ಕಮ್ಯುನಿಟಿಯ ಯೂಟ್ಯೂಬ್ ಚಾನಲ್ನ ಹುಡುಗ ಮಾಡ್ದ, ಒಬ್ಬ PR ಕೂಡ ಅಂತ ಹೇಳಬೇಕಿತ್ತು. ಸುಮ್ಮನೆ ನನ್ನ ಯೂಟ್ಯೂಬ್ ಕಮ್ಯುನಿಟಿ ಅಂತಂದ್ರೆ ನಿಮ್ಮ ಫ್ರೆಂಡ್ ಅಭಿ ಅಂತ ನಿಮ್ಮ ಸುಮಂತನೇ ಅನ್ಕೊಂಡ, ನಿನ್ನ ಶಿಷ್ಯ ಸುಮಂತನೇ ಅನ್ಕೊಂಡ. ನಿನ್ನ ಶಿಷ್ಯ ಅವನು, ನಿನ್ನ ಜೊತೆ ಇದ್ದವನು ಅವನೇ ಅನ್ಕೊಂಡ. ನಾವು ಅಂದ್ಕೊಂಡಿಲ್ಲಪ್ಪ, ನಮ್ಗೆ ಗೊತ್ತೇ ಇಲ್ಲ ಅಲ್ಲಿ ನಿಮ್ಮಿಬ್ಬರು ಮಧ್ಯೆ ಏನು ಸಂಭಾಷಣೆ ನಡೆದಿದೆ ಅಂತ. ಒಬ್ಬ ಸುಮಂತ ವಿಜಿಲ್ ಬ್ಲೋ ಮಾಡಿದ ಮೇಲೆ ಒಂದಷ್ಟು ವಿಚಾರಗಳು ಬಂತು. ಓಕೆ, ಅದ್ರ ಬಗ್ಗೆ ಮಾತಾಡೋಣ, ಮತ್ತೆ ಕೇಳಿಸ್ಕೊಳ್ಳಿ. ಅದೇ ಯೂಟ್ಯೂಬ್ ಕಮ್ಯುನಿಟಿ ಹುಡುಗ ಯೂಟ್ಯೂಬರ್ ಆಗ್ತಾನೆ, PR ಆಗಲ್ಲ. ಅಲ್ಲ, ನಾನು ಹೇಳ್ತಿರೋದು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಏನಂತ ಹೇಳಿದೀನಿ ಗೊತ್ತಾ ನಾನು ಸಾಕಷ್ಟು ವಿಡಿಯೋದಲ್ಲಿ ಏನಂತ ಹೇಳಿದೀನಿ ಗೊತ್ತಾ, ಚಂದನ್ ಗೌಡರು ನಿಜ ಹೇಳ್ತಾರೆ, ಹೇಳಲ್ಲ ಅಂತ ಹೇಳಲ್ಲ, ಬಟ್ ಅರ್ಧಂಬರ್ಧ ಹೇಳ್ತಾರೆ ಅಂತ ಹೇಳಿದೀನಿ. ಇದನ್ನು ಅಷ್ಟೇ, ಯೂಟ್ಯೂಬ್ ಕಮ್ಯುನಿಟಿ ಹುಡುಗ ಅಂತ ಹೇಳ್ತೀರಾ, PR ಅಂತ ಹೇಳಲ್ಲ. ಯಾಕೆ ಹೇಳಲ್ಲ PR ಅಂತ? ಅಂತಿಮವಾಗಿ ಚಂದನ್ ಅನ್ನೋನಿಗೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ದುಡ್ಡು ಕೊಟ್ಟು ವಿಡಿಯೋ ಮಾಡಿ ಅಂತ ಹೇಳಿದ್ ಯಾರು ಅನ್ನುವಂಥದ್ದು ಜನಗಳಿಗೆ ಗೊತ್ತಾಯ್ತು. ಈಗ ನಿಮಗೂ ಗೊತ್ತಾಯ್ತು. ನೀವು ಆ ವ್ಯಕ್ತಿಯನ್ನ ಕೇಳ್ಬೇಕು, ನೀವು ದುಡ್ಡು ಕೊಡಕ್ ಬರ್ತೀನಿ ಅಂದ್ರೆ ನಿಮ್ಗೆ ಯಾರಪ್ಪ ಅಂತ ಕೇಳಿ ಅದನ್ನೇ ನಾನು ವಿಚಾರಿಸಿ ಆಯ್ತು, ಎಲ್ಲದನ್ನು ಆಯ್ತು. ಆ ಆಡಿಯೋ ನಾನು ಬಿಡ್ತೀನಿ, ಒಳ್ಳೆದಾಗ್ಲಿ ಬಿಡಿ, ಆಯ್ತಾ? ನಾನು ಬಿಡ್ತೀನಿ. ಆದ್ರೆ ನೀವು ಅದೇ ವಿಡಿಯೋದಲ್ಲಿ ಸೌಜನ್ಯ ಪರವಾಗಿ ಮಾತನಾಡಿದ್ರೆ ಅದ್ರ ಜೊತೆಗೆ ಧರ್ಮಸ್ಥಳದ ಅಲ್ಲಿ ದೊಡ್ಡವರು ಯಾರ್ದೋ ವಿರುದ್ಧ ಏನೋ ಬೇಕಾಗಿತ್ತು ಅಂತ ಹೇಳಿದ್ರ, ದೊಡ್ಡವ್ರ ಹೆಸರನ್ನು ಹೇಳ್ಬಿಡ್ಬೇಕಲ್ಲ, ತಾಕತ್ತಿಲ್ಲ. ದೊಡ್ಡವ್ರು ಯಾರು ಅದೇ ವಿಡಿಯೋದಲ್ಲಿ ನೀವು ಹೇಳ್ತೀರಾ ಸೌಜನ್ಯ ಪರವಾಗಿ, ಆ ವಿಡಿಯೋದಲ್ಲಿ ಹೇಳ್ತೀರಾ ಸೌಜನ್ಯ ಡಿಲೀಟ್ ಅಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀರಾ, ಇಂಡಿಯಾದಲ್ಲಿ ಬ್ಲಾಕ್ ಆಗಿದೆ ಅಂತ, ಅದನ್ನ ಒಪ್ಕೋಬೇಕಿಲ್ವಾ? ಅದೇ ಬ್ರದರ್ ನಾನು ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೊಡ್ಬೇಕು ಈ ಮನುಷ್ಯನಿಗೆ. ಅಲ್ಲ ಕಣಪ್ಪ ಚಂದನ, ನೀನು 5ನೇ ಗುಂಡಿಲಿ ಅದೆಷ್ಟೋ ಶವ ಸಿಕ್ತು, 4-5 ಶವ ಸಿಕ್ತು, 11ನೇ ಗುಂಡಿಲಿ ರಾಶಿ ಶವ ಸಿಕ್ತು ಅಂತ ವಿಡಿಯೋ ಮಾಡಿ ಹಾಕಿದೆಯಲ್ಲ, ತಮ್ನೈಲ್ಗಳು ಹಾಕೊಂಡು ಖುಷಿಯಾಗಿ ನಗ್ನಕೊಂಡ್ಬಿಟ್ಟಿಯಲ್ಲ. ಒಂದೇ ಒಂದಿನ ಅಲ್ಲಿ ಸಿಕ್ಕಿಲ್ಲ ಕಣ್ರಿ. ಆಯಿತು, ಇವಾಗ ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಮಾಡಪ್ಪ ನೀನು.
ನಿನ್ನ ತಾಕತ್ತಿರೋ ಮನುಷ್ಯ ಆದರೆ ಮಾಡಪ್ಪ. ಏನು ಡಬಲ್ ಸ್ಟ್ಯಾಂಡರ್ಡ್ ಚಂದನ್? ನಿಂದನ್ನ ಕ್ಲಾರಿಫಿಕೇಶನ್ ಕೊಟ್ಬಿಡ್ಬೇಕು. ಓಹೋ ಅದಕ್ಕೆ ನನ್ನ ಮೊದಲನೇ ಕತೆ ಇದಕ್ಕೆ ಏನಾರ ಸಿಂಕ್ ಆಗುತ್ತಾ ನೋಡಿ ಅಂತ ಅಂದಿದ್ದು. ಅಂದರೆ ತಾನು ಮಾಡಿದ ತಪ್ಪನ್ನು ತನಗೇ ತೋರಿಸಿದರೆ ಮೈಯೆಲ್ಲ ಪರ್ಚ್ಕೋತಾರಲ್ಲ ಆ ಥರ. ಅದಕ್ಕೆ ನಾನು ಆ ಮೊದಲೇ ಸ್ಟೋರಿ ಹೇಳಿದ್ದು. ಇರಲಿ, ನನಗೆ ಭಾಳಷ್ಟು ಪ್ರಶ್ನೆಗಳಿವೆ ಚಂದನ್. ನನಗೆ ವೈಯಕ್ತಿಕವಾಗಿ ಚಂದನ್ ಮೇಲೆ ಒಂದು ಕಿಂಚಿತ್ತು ದ್ವೇಷ ಇಲ್ಲ. ಆ ಮನುಷ್ಯನ ಮೇಲೆ ನನಗೆ ರೆಸ್ಪೆಕ್ಟ್ ಇದೆ. ಕಳ್ಕೊತಾ ಇದೆಯಾ? ಕಳ್ಕೊಬೇಡ ಚಂದನ್. ನಿಮ್ ಚಾನಲ್ ಅಲ್ಲಿ VPN ಬ್ಲಾಕ್ ಆಗಿ ಅಲ್ಲ ಒಂದ್ ನಿಮಿಷ ಕೇಳಿ. ಡಿಲೀಟ್ ಬಗ್ಗೆ ಅದೇ ಬ್ರದರ್ ನಾನು ನನ್ನ ವಿಡಿಯೋಗಳಿಗೆ ನನ್ನ ಸ್ಟೇಟ್ಮೆಂಟ್ಗಳಿಗೆ ನಾನು ಗೊತ್ತಾ ಬ್ರದರ್ ನನ್ನ ಎಲ್ಲಿ ಚಂದನ್? ನಿನ್ನ ವಿಡಿಯೋಗಳಿಗೆ ನಿನ್ನ ಸ್ಟೇಟ್ಮೆಂಟ್ಗಳಿಗೆ ನೀನು ಈಗಲೂ ಬದ್ಧನ? ಚಂದನ್, ಸತ್ಯ ಹೇಳ್ತಿದ್ದ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅಂತಂದೆ. ಸತ್ಯ ಹೇಳ್ತಿದ್ದ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಗಿದೆ ಅಂತ ಹೇಳಿದೆ. ಅದಕ್ಕೆ ನೀನು ಬದ್ಧವಾಗಿರಬೇಕು ಚಂದನ್. ಕುಡ್ಲಾರಾಮ್ ಪೇಜ್, ಆ ಪೇಜ್ನ ಅಜಯ್ ಅಂಚಿಯಾನ್ ಯಾರೋ ಕೂತ್ಕೊಂಡು ಮಮ್ತಾಜ್ ಅನ್ನುವಂತಹ ಮುಸಲ್ಮಾನ್ ಸಹೋದರಿಗೆ ವೇಶ್ಯೆ ಅನ್ನಲ್ಲ, ಅವನು ಹೇಳಿದ ಸತ್ಯ ಅಂತ ನೀನು ಹೇಳ್ದಂಗೆ ಆಯ್ತಾಗಾದ್ರೆ ಅದಕ್ಕೆ ನೀನು ಬದ್ಧವಾಗಿರಬೇಕು. ಇದೇ ಯುನೈಟೆಡ್ ಮೀಡಿಯಾ ಅಭಿ ಅವನ ಚಾನಲ್ನಲ್ಲಿ ಕೂತ್ಕೊಂಡು ಸುಜಾತಾ ಭಟ್ನ ಕೂರಿಸಿ ಕಣ್ಣೀರು ಹಾಕಿಸಿ ಧಾರಾಕಾರವಾಗಿ ಕಣ್ಣಲ್ಲಿ ನೀರು ಹಾಕಿ ಆ ಹೆಣ್ಮಗುಗೆ ಅನ್ಯಾಯ ಆಗೋಗಿದೆ, ಆ ಹೆಣ್ಮಗುಗೆ ನ್ಯಾಯ ಬೇಕು ಅಂತ ಹುಟ್ಟೇ ಇಲ್ಲದ ಅನನ್ಯ ಭಟ್ಟನ್ ತನ್ನಲ್ಲ, ಅವನು ಹೇಳ್ತಿರೋದು ಸತ್ಯ ಅಂತ ನೀನು ಒಪ್ಕೊಂಡಂಗಾಯ್ತು. ಹಂಗಾದ್ರೆ ಆ ಸ್ಟೇಟ್ಮೆಂಟ್ಗೂ ನೀನು ಬದ್ಧನಾಗಿರಬೇಕು. ಇಷ್ಟೇ ಅಲ್ಲ, 5ನೇ ಪಾಯಿಂಟಲ್ಲಿ 4-5 ಶವಗಳು ಸಿಕ್ತು ಅಂತ ನೀನು ವಿಡಿಯೋ ಮಾಡಾಕ್ದೆಯಲ್ಲ, ಆ 4-5 ಶವಗಳು ಸಿಕ್ತು ಅನ್ನೋ ಹೇಳಿಕೆಗೆ ನೀನು ಬದ್ಧನಾಗಿರಬೇಕು. ಮತ್ತು 11ನೇ ಪಾಯಿಂಟ್ನಲ್ಲಿ ರಾಶಿ ಶವಗಳು ಸಿಕ್ತು ಅಂತ ಹೇಳ್ದಿಯಲ್ಲ, ಆ ರಾಶಿ ಶವಗಳು ಸಿಕ್ತು ಅನ್ನೋದಕ್ಕೆ ನೀನು ಬದ್ಧನಾಗಿರಬೇಕು. ಮೊನ್ನೆ SIT ಪರ ವಕೀಲರು ಕೋರ್ಟ್ನಲ್ಲಿ ಚೀಮಾರಿ ಹಾಕ್ಸಿದ್ದಾರೆ. ನೋಡಿ ಸರ್, ಸಿಕ್ಕಿದ್ದು ಒಂದೇ ಪಾಯಿಂಟು. ಅಂದರೆ 5ನೇ ಪಾಯಿಂಟಲ್ಲಿ ಸಿಕ್ಕಿದ್ದು ಎಷ್ಟು ಶವ? ಒಂದೇ ಶವ. 11ನೇ ಪಾಯಿಂಟ್ನಲ್ಲಿ ಸರ್ಫೇಸ್ ಮೇಲ್ಗಡೆ ಸಿಕ್ತು, ಅದು ಕೂಡ ಗಂಡಿನ ಶವ. FSL ರಿಪೋರ್ಟ್ ಬಂತು ಅಂತ ಅಫಿಷಿಯಲ್ ಆಗಿ ಸರ್ಕಾರ ಪರ, ಅದೇ ನೀನು ಹೇಳ್ತಿಲ್ಲ ಸರ್ಕಾರಿ ಪರ ವಕೀಲರು ಅವರೇ ಹೇಳಿದ್ರು. ಆಯಿತು, ಅದನ್ನು ಮಾತಾಡೋಣ. ಇದಕ್ಕೆಲ್ಲ ನೀನು ಬದ್ಧನಾಗಿರಬೇಕು. ಚಂದನ್, ಕ್ಲಾರಿಟಿ ಕೊಡು. ಈಗ ವಿಡಿಯೋ ಮಾಡಿ ಕ್ಲಾರಿಟಿ ಕೊಡು, ಮಾತಾಡು. ನನ್ನ ಸ್ಟೇಟ್ಮೆಂಟ್ಗಳಿಗೆ ನಾನು ಬದ್ಧ. ಆದ್ರೆ ನೀವೇ ಫೋನ್ ಮಾಡಿ ಬ್ರದರ್ ನಾನು ನಿಲ್ಲಿಸ್ತಾ ಇದ್ದೀನಿ, ಸ್ಟಾಪ್ ಮಾಡ್ಬಿಡಿ ಅಂತ ಹೇಳಿದ್ದಕ್ಕೆ ಓಕೆ ಅಂತ ಹೇಳ್ಕೊಂಡು ನಿಮ್ಮ ಮಗು ಜೊತೆ ಇರಕ್ಕಾಗಲ್ಲ ಅನ್ನೋದಕ್ಕೆ ನಾನೇ ಕಾರಣ ಅಂತ ನೀವು ಅನ್ಕೊಂಡಿದ್ದು. ಅಲ್ಲಲ್ಲ ಬ್ರದರ್, ಸ್ಟಾಪ್ ಮಾಡ್ಬಿಡಿ ಅಂತ ನೀನು ಕೇಳ್ಕೊಂಡ. ನನಗೆ ಇದೆಲ್ಲ ಸಾಕಾಗಿ ಹೋಗ್ಬಿಟ್ಟಿದೆ. ಇಷ್ಟೊಂದು ಸುಳ್ಳು ಹೇಳೋದು ಬ್ರದರ್. ನಾವು ಮಾನಸಿಕ ಸ್ಥಿತಿ ಮರ್ತೋಗಿರ್ಬೋದು. 1-3 ಗಂಟೆ ಆಡಿಯೋ ನನ್ನ ಚಾನಲ್ ಇದೆ, ಕೇಳಿಸ್ತಾನೆ ಅಂತ. ಈ ಮನುಷ್ಯನಿಗೆ ಮಾನಸಿಕ ಸ್ಥಿತಿ ಹಾಳಾಗೋಗಿದೆಯಂತೆ. ಅದು ಈಗಲೂ ಪ್ರೂವ್. ಅವನೇ ಆ ವಿಡಿಯೋದಲ್ಲಿ ಹೇಳ್ತೀನಿ, ಬ್ರದರ್ ದಯವಿಟ್ಟು ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ, ನಾನು ಇದ್ರ ಬಗ್ಗೆ ಏನು ಮಾತಾಡಲ್ಲ, ನೀವು ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅಂತ ಇದೇ ಚಂದನ್ ಗೌಡ ಹೇಳಿರ್ತಾನೆ, ಇದೇ ಚಂದನ ಹೇಳಿರ್ತಾನೆ. ಈಗ ಗಿಣಿ ಮರಿ ಬಂದ್ಬಿಟ್ಟು ಇಲ್ಲ ನಾನು ಹೇಳೇ ಇಲ್ಲ ನಿಮ್ಗೆ, ನಾನು ಹೇಳ್ಕೊಂಡಿದ್ದ, ನಾನು ಕೇಳ್ಕೊಂಡಿದ್ದ. ಮಾನಸಿಕ ಸ್ಥಿತಿ ಕಳೆದೋಗಿದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕು ಚಂದನ್. ಯೂಟ್ಯೂಬ್ ವಿಡಿಯೋ ಮಾಡಬಾರ್ದು. ತಲೆಯಲ್ಲಿ ಇಟ್ಕೋ ಅದನ್ನ. ಹಾಸ್ಪಿಟ್ಲಿಗೆ ಹೋಗಿ ಸೇರ್ಕೊ. ಏನಾದ್ರು ಟ್ರೀಟ್ಮೆಂಟ್ ಇದ್ದರೆ ಅದಕ್ಕೆ ಖರ್ಚು ವೆಚ್ಚಗಳನ್ನ ನಿನ್ನ ಕೈಯಲ್ಲಿ ಭರಿಸ್ಲಿಕ್ಕೆ ಆಗ್ತಿಲ್ಲ ಅಂತಂದರೆ, ನಾನು ನಿಮ್ಮ ಶಿಷ್ಯ ಹೇಳಿದಾನಲ್ಲ 50 ಲಕ್ಷದ ಸ್ಟೋರಿ, ಅವನ್ನ ಕರೆಸ್ಬಿಟ್ಟು ಅದೆಲ್ಲ 50 ಲಕ್ಷ ಒಂಚೂರು ಕೊಡಪ್ಪ ಅಂತ ಕೇಳ್ಬಿಟ್ಟು ಮಾತಾಡ್ಕೊ. ಆಯ್ತಾ ಇರಿ ಮಾತಾಡೋಣ. ಆರೋಪ ಮಾಡಿದ್ರಲ್ಲ, ಆ ಹುಡುಗನ ಕರ್ಕೊಂಡ್ಬಂದ್ಬಿಟ್ಟು ಕೆಲಸ ಮಾಡಿದ್ರಲ್ಲ, ಅವತ್ತೇ ಡಿಸೈಡ್ ಮಾಡಿದ್ದು ನಿಮ್ಮ ಹತ್ರ ಮಾತಾಡುವಂಥದ್ದು ಇನ್ನೇನು ಉಳಿದಿಲ್ಲ. ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ಕೂತು ವಿಡಿಯೋ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಹೋಗ್ತಾಯ್ತು. ಅಲ್ಲ ಬ್ರದರ್, ನೀವೀಗ ಒಂದು ಮಾತು ಹೇಳಿದ್ರಿ. ಏನಂತ ಹೇಳಿದ್ರಿ? ನಾನು ಆ ಮಾತು ಹೇಳಿದ ಫಸ್ಟ್ ತಗೊಂಡಿ ಟಾಪಿಕ್ 50 ಲಕ್ಷ ಫಂಡಿಂಗ್ ಆಗಿದೆ, ಬಟ್ಟೆ ಅಂಗಡಿ ಆಗಿದೆ ಅನ್ನೋಂಥದ್ದನ್ನ ಯಾರೋ ಒಬ್ಬ ಬರ್ತಾನೆ, ಒಂದು ಅಲಿಗೇಷನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಮಾಡ್ತೀವಿ. ಅದನ್ನ ಕೊಡ್ತೀನಿ ಕೇಳಿ. ನೋಡಿ ನೀವು ಟಾಪಿಕ್ ದಯವಿಟ್ಟು ಅಲ್ಲಲ್ಲ, ನೀವು ಲಾಸ್ಟ್ ಮಾತಾಡಿ, ಆಮೇಲೆ ಮಾತಾಡ್ಬೇಕು. ಅದೇ ಚಂದನ್, 5ನೇ ಸ್ಪಾಟು 11ನೇ ಸ್ಪಾಟ್ ಬಗ್ಗೆ ಉತ್ತರ ಕೊಡು. 2009ರಲ್ಲಿ ಲಕ್ಷ್ಮೀನವ್ರು ಎಕ್ಸ್ಪೈರ್ ಆಗೋಗಿದ್ರು, ಅವ್ರದ್ದೇ ಇದು ಕಾರ್ಡು ಅಂತ ನೀನು ಡಿಕ್ಲೇರ್ ಮಾಡಿದೆಯಲ್ಲ, ವೆರ್ಡಿಕ್ಟ್ ಕೊಟ್ಟಿಯಲ್ಲ,
ಅದಕ್ಕೆ ನೀನೇನಾದರೂ ಸಂಜಾಯಿಸಿ ಕೊಟ್ಟಿಯಾ? ವಿಡಿಯೋ ಮಾಡಿ ಕ್ಲಾರಿಟಿ ಕೊಟ್ಟಿಯಾ? ಇಲ್ಲ ಸರ್ ಅದು ತಪ್ಪಾಗಿದೆ, ನಾನು ಮಾತಾಡಬಾರ್ದಿತ್ತು ಅಂತ ಹೇಳಿದ್ಯಾ? ಅಲ್ಲ, ನಿನ್ನ ವಿಚಾರ ಆದರೆ ಪ್ರತಿಯೊಬ್ಬನೂ ಮಾತಾಡಬೇಕು ಚಂದನ್. ಇನ್ನೊಬ್ರು ವಿಚಾರ ಅಂತಂದರೆ ಅವ್ರು ಇಷ್ಟ ಬಂದಂಗೆ ಮಾಡಬೇಕು ಅಂತಂದರೆ ಯಾವ ಊರು ನ್ಯಾಯ ಗುರು ಇದು? ಅದು ಯಾವ ಊರು ಸೀಮೆ ನಿಂದು? ನೀನು ಜರ್ನಲಿಸಮ್ ಮಾಡಿದ್ದೆ ಇಷ್ಟು ದಿನ, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದ್ದೀನಿ, 9 ಲಕ್ಷ ಸಬ್ಸ್ಕ್ರೈಬರ್ಸ್. ಅದು ಹೆಂಗೆ ಸಬ್ಸ್ಕ್ರೈಬರ್ಸ್ ಆದರೂ ನಂಗೆ ಅರ್ಥ ಆಗ್ತಿಲ್ಲಪ್ಪ. ನೀವು ಆಮೇಲೆ ಧರ್ಮಸ್ಥಳ ವಿರುದ್ಧ ಅಂತ ಬಳಸ್ತಿರಲ್ಲ ನೀವು ಶಬ್ದನ. ಧರ್ಮಸ್ಥಳ ವಿರುದ್ಧ ಎಲ್ಲ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನಿತಲ್ವಾ ನೀವು? ಆಮೇಲೆ ಅದೇ ಮೇಡಮ್ ಅವರು ಈ ಪಕ್ಕ ಕೂತ್ಕೊಂಡು 50 ಸಲ ಕಾಲ್ ಮಾಡಿದ್ದೀವಿ, 50 ಸಲ ಕಾಲ್ ಮಾಡೋಕ್ಕಾಗುತ್ತಾ ಅಂತ ಒಂದು ಸಣ್ಣ ಥಿಂಕ್ ಮಾಡುವಂತ ಸಾಮಾನ್ಯ ಮನಸ್ಥಿತಿ ಇರಲಿಲ್ಲ ನಿಮಗೆ? ಓಹೋ, ಆಯ್ತಪ್ಪ ಚಂದನ್, 50 ಸಲ ಕಾಲ್ ಅಂತಂದರು. ನಿನಗೆ ಎಷ್ಟು ಸಲ ಕಾಲ್ ಬಂದಿದೆಯೋ? ನೀನು ಯಾವುದೋ 7 ಕಾಲಿಂದ 7:20 7:30 ಅಂತ ತೋರಿಸ್ಬಿಟ್ಟಿದ್ಯಾ. ಶೋ ಸ್ಟಾರ್ಟ್ ಆದಮೇಲೆ ಯಾರು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಲ್ಲ, ಯಾವುದೇ ಚಾನಲ್ ಆಗಲಿ. ಬೆಳಿಗ್ಗೆಯಿಂದನೇ ಅಥವಾ ಮಧ್ಯಾಹ್ನದಿಂದಲೇ ನಿನಗೆ ಫಾಲೋ ಅಪ್ ಕಾಲ್ಸ್ಗಳಿರ್ತವೆ. ಸರ್ ಬನ್ನಿ, ಇವತ್ತು ಸ್ಟುಡಿಯೋಲಿ ಇಂಥ ಒಂದು ಡಿಬೇಟ್ ಇದೆ ಬನ್ನಿ ಅಂತ ಫೋನ್ ಬಂದಿರುತ್ತೆ. ಅದೇನು ಚಾನಲಲ್ಲೆಲ್ಲ ಕೆಲಸ ಮಾಡಿದ್ದೀನಿ ನಾನು, ಸ್ಟೇಟ್ ಚಾನಲಲ್ಲಿ ಕೆಲಸ ಮಾಡಿದ್ದೀನಿ ನಾನು ಅಂತೆಲ್ಲ ಹೇಳ್ಕೊತೀಯ. ಹೆಂಗೆ ಚಂದನ್, ನಿನ್ಗೆ ಯಾರು ಕೆಲಸ ಕೊಟ್ಟಿದ್ರು? ಹಂಗಾದ್ರೆ ಏನು ಕೆಲಸ ಮಾಡಿದ್ಯಾ ನೀನು? ಒಂದು ಚಾನಲ್ ಡಿಬೇಟ್ ಶೋ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ಗೆಸ್ಟ್ಗಳನ್ನ ಕರೀತಾರೆ ಅನ್ನೋ ಒಂದು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? 50 ಕಾಲ್ ಮಾಡಿದಾರೋ ಬಿಟ್ಟಿದ್ದಾರೋ ಅದು ರಿಪಬ್ಲಿಕ್ ಕನ್ನಡಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ನೀನು ಅವರು ಕ್ಲಾರಿಟಿ ತೊಗೊಳ್ಳಿ. ನಮ್ಮನ್ನು ಕೇಳಿದೆಯಲ್ಲ, ನೀವು ಉತ್ತರ ಕೊಡಬೇಕಿತ್ತು ಮಂಜುಗೌಡ್ರೆ, ನೀವು ಅಲ್ಲಿ ಹೇಳಬೇಕಿತ್ತು ಮಂಜುಗೌಡ್ರೆ ಅಂತಂದೆಯಲ್ಲ. ನನಗೇನಪ್ಪ ಗೊತ್ತು ಅಲ್ಲಿ ಎಷ್ಟು ಕಾಲ್ ಏನು ಮಾಡಿದ್ದಾರೆ ಅಂತ. ಆದರೆ ಚಾನಲ್ಗಳು ಹಿಂಗೆ ವರ್ಕ್ ಆಗ್ತವೆ ಅಂತ ನಾನು ತಿಳ್ಕೊಂಡಿದ್ದೀನಪ್ಪ. ನನಗೂ ಅಷ್ಟೋ ಇಷ್ಟೋ ಸಣ್ಣ ತಿಳುವಳಿಕೆ ಜ್ಞಾನಗಳಿವೆ, ಅದನ್ನು ನಾನು ತಿಳ್ಕೊಂಡಿದ್ದೀನಿ. ಸರಿ, ಉತ್ತರ ಕೊಡೋಣ. ಮತ್ತೇನಕ್ಕೆ ಪೆದ್ ನಂಗೆ ಕ್ವಶನ್ ಕೇಳ್ತಿದ್ಯಾ? ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನಕ್ಕಪ್ಪ ಪೆದ್ ನಂಗೆ ಕ್ವಶನ್ ಕೇಳ್ತಿದ್ಯಾ? ಅಷ್ಟೇ, ಕಟ್ ಮಾಡಿ ಹಾಕೊಳ್ಳೋದು ಒಂದೇ ಬರೋದು ಈ ಮನುಷ್ಯನಿಗೆ. ಹಾಕೋ ಪ್ರಸ್ತಾಪ ಮಾಡಿದವ್ರು ಬೇರೆ, ಅದಕ್ಕೆ ನಾನು ಸ್ಟೇಜ್ ಕೊಟ್ಟಿರೋದು. ನಾನು ಪ್ರಸ್ತಾಪ ಮಾಡಿಲ್ಲ ಇವತ್ತವರೆಗೂ. ನಾನು ಚಂದನ್ ಗೌಡ ತಗೊಂಡಿದ್ದೇನೆ ಅಂತ ಹೇಳಿಲ್ಲ. ಏನ್ ಹೇಳಿದೀನಿ? ಮತ್ತೆ ಸಿಕ್ಕಿದ್ನಲ್ಲ, ಮತ್ತೆ ಇಂಟರ್ವ್ಯೂ ಮಾಡಿದ್ನಲ್ಲ, ಮತ್ತೆ ಇಂಟರ್ವ್ಯೂ ಅವತ್ತು ನಾನು ನಿಮ್ಗೆ ಮತ್ತೆ ಫೋನ್ ಮಾಡಿ ಹೇಳಿದ್ನಲ್ಲ. ಅದನ್ನೇ ಕೇಳಿದ್ನಲ್ರಿ, ಕೇಳಿದ್ನಲ್ಲ. 2ನೇ ಇಂಟರ್ವ್ಯೂ ನಲ್ಲಿ ಕೇಳಿದ್ನಲ್ಲ. ಅಲ್ಲ, 2ನೇ ಇಂಟರ್ವ್ಯೂ ನಲ್ಲಿ ಅದನ್ನ ಮತ್ತೆ ಕೇಳಿದ್ನ ಇಲ್ವೋ? ಅದು ನೀವು ನೋಡಿದ್ರ ಇಲ್ವೋ? ಫಸ್ಟ್ ನೋಡಿ ಕಿಟ್ಟೋಗಿದೆ ಅವನಿಗೆ. ಮತ್ತೆ ನೋಡ್ದಲ್ಲ ಹೆಂಗ್ ಕೇಳ್ತಿದ್ದೀರಾ? ಅಲ್ಲ, ಮತ್ತೆ ನೋಡ್ದಲ್ಲ ಹೆಂಗ್ ಕೇಳ್ತಿದ್ದೀರಾ? ಈಗ ಮತ್ತೆ ನೋಡ್ದಲ್ಲೇ ಅಲ್ಲ, ಮತ್ತೆ ನೋಡ್ದಲ್ಲ ಹೆಂಗ್ ಕೇಳ್ತಾ ಇದ್ದೀರಾ? ಅಲ್ಲ, ಮತ್ತೆ ನೋಡ್ದಲ್ಲ ಹೆಂಗ್ ಕೇಳ್ತಾ ಇದ್ದೀರಾ? ಅಲ್ಲ, ಒಂದ್ ನಿಮಿಷ ಕೇಳಿ. ನೋಡ್ದಲ್ಲ ಇಂಟರ್ವ್ಯೂ ನೋಡ್ದಲ್ಲ ಅಲ್ಲ, ಓಕೆ, ಒಂದ್ ನಿಮಿಷ. ಇವಾಗ ಪ್ರಶ್ನೆ ಕೇಳಿದ್ರಲ್ಲ, ನಾವು ಉತ್ತರ ಕೊಡ್ತೀನಿ ಕೇಳಿ. ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲ, ನೀವು ಪ್ರಶ್ನೆ ನಾನು ಮಾಡಿರೋ ಆರೋಪ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಕೇಳಿ. ಅಲ್ಲ, ಉತ್ತರ ಇಲ್ಲೇ ಕೊಡ್ತೀನಿ ಕೇಳಿ. ಇಲ್ಲೇ ಕೊಡ್ತೀನಿ ಕೇಳಿ ಸ್ವಾಮಿ ಉತ್ತರನ. ಇಷ್ಟೊತ್ತ ಅಲ್ಲ, ನೀವು ಕೇಳಿ ಫೋನ್ ಅಂತಾನೆ. ಅಲ್ಲ, ಫೋನಲ್ಲಿ ಕ್ವಶನ್ ಕೇಳಿದ್ರಿ, ಇಲ್ಲೇ ಉತ್ತರ ಕೊಡ್ತೀನಿ ಕೇಳಿ. ನಾನು 10 ಪ್ರಶ್ನೆಗೆ ಉತ್ತರ ಕೇಳಿದ್ದೀನಿ. 10 ಪ್ರಶ್ನೆಗೆ ಬರೀ ಎಲೆಕ್ಷನ್ ಕಮಿಷನ್ ಮಾತ್ರ ಉತ್ತರ ಕೊಟ್ಟಿ, ಆಯ್ತಾ? 5ನೇ ಪಾಯಿಂಟ್ ಅಲ್ಲಿ 4 ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಹೈಕೋರ್ಟ್ ಅಲ್ಲಿ ಅಫಿಷಿಯಲ್ ಆಗಿ SIT ಲಾಯರ್ ಹೇಳಿದ್ದಾರೆ ಒಂದೇ ಒಂದು ಬಾಡಿ, ಅದು 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿರೋದು ಅಂತ SIT ಹೇಳಿದ್ದಾರೆ. ನೀವು ಯಾವ ಸಾಕ್ಷಿ ಇಟ್ಕೊಂಡು ವರದಿ ಮಾಡಿದ್ರಿ? ಉತ್ತರ ಕೊಟ್ರ? ಮಾಧ್ಯಮಗಳಿಗೆ ಕಮಾಯಿ ಹೋಗ್ತಾ ಇದೆ ಅಂತ ನೀವು ವಿಡಿಯೋ ಮಾಡಿದ್ರಿ, ಮಾಧ್ಯಮಗಳಿಗೆ ಕಮಾಯಿ ಹೋಗ್ತಿರೋದಕ್ಕೆ ನೀವು ಸಾಕ್ಷಿ ಕೊಟ್ರ? ನಿನ್ನ ಬಗ್ಗೆ 50 ಲಕ್ಷದ ಆರೋಪ ಮಾಡಿದ ಒಬ್ಬ ಚಿಕ್ಕ ಹುಡುಗ, ಅವನೇನೋ ಮಾಡ್ದ, ಅವ್ನು ಸತ್ಯನೋ ಸುಳ್ಳು ಅದು ನೀನು ಅವನು ಏನು ಬೇಕಾದ್ರೆ ಲೀಗಲಿ ಫೈಟ್ ಮಾಡ್ಕೊಳ್ಳಿ, ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಹೌದಾ ಹೋಗಿದೆಯಾ ಅಂತ ನಾವು ಯೋಚನೆ ಮಾಡಿದ್ವಿ. ಓಕೆ, ಅದು ಬಿಟ್ಬಿಡೋಣ. ಮಾಧ್ಯಮಗಳಿಗೆ ಕಮಾಯಿ ಹೋಗ್ತಾ ಇದೆ ಅದು ಇದು ಅಂತೆಲ್ಲ ವಿಡಿಯೋ ಮಾಡಿದೆಯಲ್ಲ ಚಂದನ್, ಅದ್ರದ್ದು ವಿಡಿಯೋ ಇದೆ, ಅದನ್ನು ಪ್ಲೇ ಮಾಡ್ತೀನಿ ಒಂದ್ಸಲ ನೋಡಿ. ಒಂದು ಮಾಧ್ಯಮವಾದ್ರೂ ಆ ಒಂದು ಸ್ಥಳಕ್ಕೆ GPR ಬಳಸಲು ಅನುಮತಿ ಕೊಡಿ ಅಂತ ಸರ್ಕಾರದವ್ರನ್ನ ಕೇಳ್ತಾ ಇದ್ದೀರಾ? ಗೃಹ ಸಚಿವ ಪರಮೇಶ್ವರ್ ಅವ್ರನ್ನ ಹೋಗಿ ಬೈಕ್ ತಗೊಳ್ತೀರಿ, ಮಾತಾಡಿಸ್ತೀರಿ. ಒಂದೇ ಒಂದು ಕ್ಷಣವಾದ್ರೂ ಸರ್ ಈ ರೀತಿ ಕೇಳ್ತಿದ್ದಾರೆ ಜನ GPR ಬಳಸಬೇಕು ಅಂತ, ಅದನ್ನು ಬಳಸೋದಕ್ಕೆ ಅವಕಾಶ ಮಾಡಿಕೊಡಿ. ಭೂಮಿಯಲ್ಲಿರ್ತಕ್ಕಂಥ ಭೂಗರ್ಭದಲ್ಲಿರ್ತಕ್ಕಂಥ ಒಂದಷ್ಟು ಅವಶೇಷಗಳು, ಒಂದಷ್ಟು ಅಂಶಗಳು ಪತ್ತೆ ಮಾಡಬಹುದು ಆ ಸ್ಕ್ಯಾನರ್ ಮೂಲಕ, ಅವಕಾಶ ಮಾಡಿಕೊಡಿ. ಅದಾದ ನಂತರ ಅಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿ ಸಿಗುತ್ತೆ ಅನ್ನೋದ್ರಲ್ಲಿ ಆಗಿಲ್ಲ. ಸುಮ್ಮನೆ ಎಲ್ಲವನ್ನು ಅದೇ ಬೇಡ ಅಂತ ಯಾರಾದ್ರೂ ಒಬ್ಬರಾದ್ರೂ ಕೇಳ್ತಾ ಇದ್ದೀರಾ? ಯಾರು ಕೂಡ ಕೇಳ್ತಿಲ್ಲ. ಯಾಕೆ? ಆರೋಪಿಗಳು ಸಿಗಾಕೊಂಡ್ಬಿಡ್ತಾರೆ ಅನ್ನೋಂಥ ಭಯನ. ಆರೋಪಿಗಳು ಸಿಗಾಕೊಂಡ್ರೆ ನಿಮ್ಗೇನು ಕಮಾಯಿ ಬರೋಲ್ಲ ಅಂತ ಚಿಂತೆನ. ಅದು ಹೆಂಗಪ್ಪ ಅಂದೆ ನೀನು?
ಯಾವ ಆಧಾರದ ಮೇಲೆ ಅಂದರೆ ಈಗ ಮಾಧ್ಯಮದವರೆಲ್ಲ ನಿನ್ನ ಮೇಲೆ ಬಂದರೆ ಫೈಟ್ ಮಾಡ್ಬಿಡ್ತೀಯ. ಈಗ ನೀನು ಗಂಡಸಾಗ್ಬಿಡ್ತೀಯ. ನಾನು ಅದೇನೇ ಕಂಪ್ಲೇಂಟ್ ಕೊಡ್ರಿ, ನಾನು ಫೇಸ್ ಮಾಡ್ತೀನಿ, SITಗೂ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಮತ್ತು ನೀನು ವೀಡಿಯೋದಲ್ಲಿ ಯಾಕೆ ಹೇಳಿದೆ? ಹೋಗಿ SITಗೆ ಹೇಳ್ಬೇಕಿದ್ದು ನೀನು. ವೀಡಿಯೋ ಯಾಕಪ್ಪ ಮಾಡಿದೆ ಹಂಗಾದ್ರೆ ನೀನು? ಹೋಗಿ SITಗೆ ಹೇಳು. SITಗೆ ಹೋಗಿದ್ದು ನೀನು ಸ್ಟೇಟ್ಮೆಂಟ್ಗಳು ಕೊಡು. ವೀಡಿಯೋದಲ್ಲಿ ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಕಮೆಂಟ್ಸ್ ಬೇಕು, ಅಲ್ಲಿ ಬರೋ ದುಡ್ಡು ಬೇಕು. ಆದರೆ ವೀಡಿಯೋದಲ್ಲಿ ಏನಾದ್ರು ನೀನು ತಪ್ಪು ಮಾಡಿದ್ದೀನಿ ಹೇಳ್ಬಿಟ್ರೆ ಇಲ್ಲ SIT ಕಂಪ್ಲೇಂಟ್ ಕೊಡಿ, ನನ್ನ ಮಾತಿಗೆ ನಾನು ಹೇಳಿಕೆಗೆ ಬದ್ಧ. ಹೇ ಏಕವಚನಕ್ಕೆ ಬಂದ ಕೇಳಪ್ಪ ಇಲ್ಲಿಂದ ಮೈ ಪರ್ಚ್ಕೊಳಕ್ಕೆ ಸ್ಟಾರ್ಟ್ ಆಯಿತು. ದೊಡ್ಡವರ ವಿರುದ್ಧ ಏನೋ ಮಾಡಬೇಕಾಗಿತ್ತು, ಅದಕ್ಕೆ ಆಫರ್ ಕೊಟ್ಟರು ಅಂತ ಕೇಳಿದ್ರೆ ಆ ದೊಡ್ಡವರು ಯಾರು ಅಂತ ಹೆಸರು ಹೇಳಿದ್ರ? ಆ ದೊಡ್ಡವರು ನೀವೇ ಇರ್ಬೋದು. ಧರ್ಮಸ್ಥಳನೇ ಇಲ್ವಲ್ಲ ಸ್ವಾಮಿ? ನಾನು ಧರ್ಮಸ್ಥಳ ಅಲ್ವಲ್ಲ. ನಾನು ಒಂದೇ ಪ್ರಶ್ನೆ ಮಂಜು ಅವರೇ, ನಾನು ಧರ್ಮಸ್ಥಳ ಅಲ್ವಲ್ಲ. ಮಂಜು ಅವರೇ ಒಂದೇ ಪ್ರಶ್ನೆ ಉತ್ತರ ಕೊಡ್ತೀರಾ? ಅಲ್ಲ ನಾನು ಧರ್ಮಸ್ಥಳದಲ್ಲಿ ಇರೋ ದೊಡ್ಡವರು ಅಂತಂದರೆ ಒಂದು ಚಿಕ್ಕ ಮಗು ಕೇಳೋದ್ರಲ್ಲಿ ಧರ್ಮಸ್ಥಳದ ದೊಡ್ಡ ಫ್ಯಾಮಿಲಿ ಯಾವುದಪ್ಪ ಅಂತಂದರೆ ಅದು ವೀರೇಂದ್ರ ಹೆಗ್ಗಡೆ ಕುಟುಂಬ ಅಂತಲೇ ಹೇಳೋದು. ನೀನು ಬಂದ್ಬಿಟ್ಟು ಮಂಜು ಕೊಟ್ಟರು ನೀವೇ ದೊಡ್ಡವ್ರು ಇರಬೇಕು, ಅವ್ರು ದೊಡ್ಡವ್ರು ನೀವೇ ಆಗಿರ್ಬೋದು, ನನಗೇನು ಗೊತ್ತು ಅಂತದ್ದು. ಯಾಕೆ ಚಂದನ? ಇದೆಲ್ಲ ಜರ್ನಲಿಸಮ್, ವಿಡಿಯೋ ಮಾಡೋದು ಇದೆಲ್ಲ. ನಿಂದೇನೋ ಸ್ಟ್ಯಾಂಡರ್ಡ್ ಇದೆ ಅನ್ಕೊಂಡಿದ್ದೆ ನಾನು. ಸಾವುಗಳಿಗೆ ನಿಮ್ಮ ಹತ್ರ ಸಾಕ್ಷಿಗಳಿದೆ ಏನಾದ್ರು? ನಿಮ್ಮ ಹತ್ರ ಇದೆಯಾ? ಅದಕ್ಕೆ ಪ್ರಸಾರ ಮಾಡಿದ್ರಿ ಮತ್ತೆ? ಕರೆಕ್ಟ್. ಶಬ್ಬಾಷ್, ಅಪ್ಪನ್ ಗುಟ್ಟಿದ ಮಾತು. ಯಾಕೆ ಬಾಯಿ ಮುಚ್ಕೊಂಡಿರ್ಲಿಲ್ಲ ನೀನು? ಒಂದು ತನಿಖಾ ಸಂಸ್ಥೆ ಬಂದಿತ್ತಾನೆ, 10 ಶವ ಸಿಕ್ತು, 20 ಶವ ಸಿಕ್ತು. ಏನು ನಿನ್ನ ಮನೇಲಿ ಸಿಕ್ತಾ? ನಿನ್ನ ಮನೆ ಹಿಂದ್ಗಡೆ ಇತ್ತಾ? ಅಥವಾ ನಿಮ್ಮ ಮನೆ ನೀನು ಹೋಗಿ ಏನಾರ ಹಳ್ಳ ತೋಡಿ ಎತ್ತಿಟ್ಟ? ಅಥವಾ ನೀನು ಊತಾಕಿದ್ದ? ನೀನು ಚೆನ್ನೇನ ಹುಚ್ಚ ನನ್ನ ಮಕ್ಕಳ. ಏನು ಬುದ್ಧಿ ಬೇಡವೇನ್ರ ನಿಮಗೆ? ತಾಳ್ಮೆ ಮೀರೋಗ್ತಾ ಇದೆ ಇಲ್ಲಿ. ಮಾತಾಡಬೇಕು. ನಾನು ಚಂದನಿಗೆ ಬೈಬಾರ್ದು. ಪಾಪ ಈಗ ತಾನೇ ತಂದೆ ಆಗಿದ್ದಾನೆ, ಅವನೇನೋ ಮಾನಸಿಕ ಸ್ಥಿತಿಗೆ ಬೇರೆ ಕೆಟ್ಟೋಗಿದೆ, ಅವನೇನೋ ಟ್ರೀಟ್ಮೆಂಟ್ ತಗೋಬೇಕೇನೋ ನಾನು ಯೋಚನೆ ಮಾಡ್ತಿದ್ರೆ ಏನು ಹುಚ್ಚೋಪಟ್ಟೆ ಮಾತಾಡ್ತಿರೋ? ನೀನು ಯಾಕೆ ಬಾಯಿ ಮುಚ್ಕೊಂಡಿರಲಿಲ್ಲ? ಹಂಗಾದ್ರೆ ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ತನಿಖಾ ಸಂಸ್ಥೆ ತನಿಖೆ ಮಾಡುತ್ತೆ, ನಾನು ಮುಚ್ಕೊಂಡು ಕೂತ್ಕೋಬೇಕು. ತನಿಖೆ ಮಾಡ್ತಾ ಇದೆ ಅಂತ ಸುದ್ದಿ ಪ್ರಸಾರ ಮಾಡು. ಆಯ್ತಪ್ಪ, ನೀನೊಬ್ಬ ಮಾಧ್ಯಮದಲ್ಲಿರೋನು, ಮಾಧ್ಯಮ, ನಿನ್ನೊಂದು ಚಾನಲ್ ಇದೆ, 9 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ, ಜೈಕಾರ ಹಾಕ್ಸ್ಕೊಳ್ಳೋಕ್ಕೋಸ್ಕರ ಹುಚ್ಚಾಪಟ್ಟೆ ಮಾತಾಡ್ಬಿಟ್ಟು ಇವತ್ತು ದೊಡ್ಡ ಹೀರೋಗಳ ಶೋಗಳು. ನೀವು ಬಾಯಿ ಮುಚ್ಕೊಂಡಿದ್ದಿದ್ರೆ, ತಾವು ಬಾಯಿ ಮುಚ್ಕೊಂಡಿದ್ದಿದ್ರೆ, ನಾವು ಬಾಯಿ ಮುಚ್ಕೊಂಡಿರ್ತಾ ಇದ್ವಿ. ಈಗ ಆಯ್ತು, ಮೊನ್ನೆ ಹೈಕೋರ್ಟ್ ನಲ್ಲಿ ವಾದ ವಿವಾದ ನಡೀತು. SIT ಪರ ವಕೀಲರು ಏನ್ ಹೇಳಿದ್ರು ಅಂತ ನೋಡಿದ್ರಾ? SIT ಲಾಯರ್ ಅಲ್ಲ ಅದು, ಮತ್ತೆ ಸರ್ಕಾರದ ಪರ ವಕೀಲರು. ಸರ್ಕಾರದ ಪರ ಅಂದ್ರೆ SIT. ಚಂದನ್, SIT ಪರ ವಕೀಲರು ಅಂದರೆ ಯಾರು? ಸರ್ಕಾರದ ಪರ ವಕೀಲರು ಅಂದರೆ ಯಾರು? SIT ಸರ್ಕಾರ ನೇಮಿಸಿಲ್ವಾ? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರು ನೇಮಿಸಿದ್ರಾ? ಅಥವಾ ವಿಪ್ರೋ ಅವ್ರು ನೇಮಿಸಿದ್ರಾ? ಅಥವಾ TCS ಅವ್ರು ನೇಮಿಸಿದ್ರಾ? ಏನು ಮಾತಾಡ್ತಾ ಇದೆಯಾ ಚಂದನ್? ಯಾಕೆ ಮಾನಸಿಕ ಸ್ಥಿಮಿತ ಕಳೆದೋಗಿದೆ ಚಂದನ್? ನಿನಗೆ ಮಾನಸಿಕ ಸ್ಥಿಮಿತ ಕಳೆದೋಗಿದೆ. ಛೇ, ನಾನು ಯಾಕೆ ಮಾತಾಡ್ತಾ ಇದ್ದೀನಿ ನಿನ್ನ ಬಗ್ಗೆ ಅಂತ ಅನಿಸ್ತಾ ಇದೆ. ಬಟ್ ಸತ್ಯ ಗೊತ್ತಾಗಬೇಕು ಜನರಿಗೆ. ನಿನ್ನ ನಂಬಿ ಭಾಳಷ್ಟು ಜನ ಜೈಕಾರ ಆಗ್ತಾರಲ್ಲ, ಅವ್ರಿಗೆಲ್ಲರಿಗೂ ಗೊತ್ತಾಗಬೇಕು. ದಾಖಲೆಗಳನ್ನ ನೀವು ಒದಗಿಸಿ ಸಂಬಂಧಪಟ್ಟಾಗ ನನ್ನನ್ನು ಕನ್ವಿನ್ಸ್ ಮಾಡಿ. ಇಲ್ಲ ಅಂದರೆ ಸೆಪ್ಟೆಂಬರ್ 26ನೇ ತಾರೀಕಿಗೆ ಸಂಬಂಧಪಟ್ಟ ಮತ್ತೆ ವಿಚಾರಣೆ ಮುಂದೂಡಿದ್ವಿ. ಯಾರಿಗೆ ಹೇಳಿರೋದು ಅದನ್ನ? ಪುರಂದರಗೌಡ, ತುಕಾರಾಮ್ ಗೌಡ ಅರ್ಜಿದಾರರಿಗೆ ಹೇಳಿರೋದ್ರಿ, SIT ಪರ ವಕೀಲರಿಗೆ ಹೇಳಿಲ್ಲ. ಅಂತಿಮವಾಗಿ ಸೆಪ್ಟೆಂಬರ್ ಆ ಮಾತನ್ನ ಹೇಳಿ ಚಂದನಗೌಡ್ರೆ, ಅರ್ಧಂಬರ್ಧ ತಿಳ್ಕೊಂಡ್ಬಿಡ್ರಿ. ಆ ಮಾತನ್ನ ಹೇಳಿರೋದು ಪುರಂದರಗೌಡ, ತುಕಾರಾಮ್ ಗೌಡ ಅರ್ಜಿದಾರರಿಗೆ ಹೇಳಿರೋದು. ಚಂದನ್ಗೆ ಮಾನಸಿಕ ಸ್ಥಿಮಿತದ ಜೊತೆಗೆ ಸ್ವಲ್ಪ ಈ ಗ್ರಾಫ್ಪಿಂಗ್ ಪವರ್ ಅಂತಾರಲ್ಲ, ಇದನ್ನ ಓದಿ ತಿಳ್ಕೊಳ್ಳೋಂಥದ್ದು ಅಥವಾ ನೋಡಿ ತಿಳ್ಕೊಳ್ಳೋಂಥದ್ದು ಅದು ಹೊಟ್ಟೋಗಿದೆ. ಫಸ್ಟ್ ಈ ಗ್ರಹಿಸಿ ತಿಳ್ಕೊಳ್ಳೋಂಥದ್ದು ಇದೆಯಲ್ಲ, ಅದು ಹೊಟ್ಟೋಗಿದೆ. ನೋಡೋ, SIT ಅಧಿಕಾರಿಗಳಿಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕೋರ್ಟ್ನಲ್ಲಿ SIT ಪರ ವಕೀಲರು ಏನು ವಾದವನ್ನು ಮಂಡಿಸಿದ್ರು ಆ ವಾದಕ್ಕೆ ಹೇಳ್ದಂಗೆ ಚಿನ್ನಯ್ಯ ಹೇಳಿದ ವಿಚಾರಗಳನ್ನ ಬಿಟ್ಟು ಬೇರೆ ಏನಾದರೂ ಸಾಕ್ಷಿಗಳನ್ನಿದ್ರೆ 26ನೇ ತಾರೀಕು ತಗೊಬನ್ನಿ ಅಂತ ಜಡ್ಜ್ ಹೇಳಿರೋದು. ಐ ರಿಪೀಟ್ ಅಗೈನ್, ಜಡ್ಜ್ ಹೇಳಿರೋದೇನು ಹೇಳಿ? ಚಿನ್ನಯ್ಯ ಹೇಳಿದ ದಾಖಲೆಗಳು ಅಥವಾ ಹೇಳಿಕೆಗಳನ್ನು ಹೊರತುಪಡಿಸಿ ಬೇರೆ ಏನಾದರೂ ಸಾಕ್ಷಿ ಆಧಾರ ಪುರಾವೆಗಳು ನಿಮ್ಮ ಹತ್ರ ಇದ್ದರೆ ಮುಚ್ಕೊಂಡು ಅದನ್ನು ಒದಗಿಸಿ ಅಂತ ಜಡ್ಜ್ ಹೇಳಿರೋದು. ಅದನ್ನು ಬಿಟ್ಟು ನೀನು ಕೋರ್ಟ್ ಹೇಳಿಕೆನೇ ತಿರ್ಸ್ತಾ ಇದೆಯಲ್ಲೋ ಚಂದನ್. ಸ್ವಲ್ಪ ತಿಳುವಳಿಕೆ ಬೇಕು ಚಂದನ್, ತಿಳುವಳಿಕೆ ಬೇಕು. ನೀನೆಲ್ಲ ತುಂಬ ಜನ ಅಂದ್ಕೊಂಡಿದ್ದಾರೆ ಬುದ್ಧಿವಂತ ಪ್ರಳಯಾಂತಕ ಚಂದನ್, ಭಾಳ ತಿಳುವಳಿಕೆ ಇದ್ದವನು ಅಂತ. ಇದೆಲ್ಲ ವಿಡಿಯೋ ಮಾಡೋದು ಜರ್ನಲಿಸಮ್ ಅಂತಂದ್ರೆ ಇದೆಲ್ಲ. ತಿಳ್ಕೋಬೇಕು. ಮುಂದೆ ಕೇಳಿಸ್ಕೊಳ್ಳಿ. SIT ಪರ ವಕೀಲರುಗಳು ಹೇಳಿರೋದು.
ಓಹ್, ನೀನು ಬಂದ SIT ಪರ ವಕೀಲರು ಏಕವಚನಕ್ಕೆ ತಿರುಗ್ದ. ಪುರಂದರಗೌಡ ತುಕಾರಾಮ್ ಗೌಡಂಗೆ ನೀವು ಅದನ್ನ SIT ಪರ ವಕೀಲರಿಗೆ ಹೇಳಿದಾರೆ ಅಂತ ಸುಳ್ಳು ಹೇಳ್ತಿದಾರಲ್ರಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟ ನನ್ನ ಬಗ್ಗೆ ದಾಖಲೆಗಳು ಬೇಕು ಅಂದ್ರೆ ಹೋಗಿ ಕಂಪ್ಲೇಂಟ್ ಕೊಡು. ನಿನಗೆ ಕಂಪ್ಲೀಟ್ ಪಾಪ ಪಾಪ ಪಾಪ. ನೀವೇನ್ ಪ್ರಶ್ನೆ ಕೇಳ್ತೀರಾ ಅದಕ್ಕೆಲ್ಲ ನಾನು ವಿಡಿಯೋದಲ್ಲಿ ಉತ್ತರ ಕೊಡ್ಬೇಕಂತೆ. ನಾನ್ ಕೇಳೋ ಪ್ರಶ್ನೆಗಳಿಗೆಲ್ಲ ತಾವು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ಬೇಕಂತೆ. ಏನ್ ಚೂತ್ಯ ಮಾಡ್ತೀಯ ಅಂದ್ರೆ ಜನರನ್ನ? ಒಂದು ರೆಕಾರ್ಡ್ ಮಾಡ್ತಾರೆ ಅದೇ ಮಾಧ್ಯಮಗಳಿಗೆ ಸೂಟ್ ಕೇಸ್ ಗಟ್ಲೆ ಕಮಾಯಿ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಸಾಕ್ಷಿ ಇಟ್ಬಿಟ್ಟು ಹೇಳಿದ್ರ? ಸಾಕ್ಷಿ ಇಟ್ಬಿಟ್ಟು ಹೇಳಿದ್ರ? ಐದನೇ ಪಾಯಿಂಟ್ ಅಲ್ಲಿ 4 ಅಸ್ಥಿ ಪಂಜರ ಸಿಕ್ತು ಅಂತ ಪುಂಗುದ್ರಿ. ಅದು ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ? ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ? ಆಮೇಲೆ 11ನೇ ಪಾಯಿಂಟ್ ಅಲ್ಲಿ ರಾಶಿ ಮಳೆ ಸಿಕ್ತು ಅಂತ ಹೇಳಿದ್ರಿ. ಒಂದೇ ಒಂದು ಸ್ಕೆಲೆಟನ್ ಅವ್ರ ಮನೆ ಹಿಂದ್ಗಡೆ ಸಿಕ್ಕಿರೋದು. ಅದು ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ? ಅದಕ್ಕೆ ಸಾಕ್ಷಿ ಕೊಟ್ಬಿಟ್ಟು ಹೇಳಿದ್ರ? ನಾನು ಹೇಳ್ತಿದ್ದೀನಿ ಕೇಳಿ. ಆಮೇಲೆ 50 ಸಲ ರಿಪಬ್ಲಿಕ್ ಟಿವಿ ಅವರು 50 ಸಲ ಫೋನ್ ಮಾಡಿದ್ದಾರೆ. ಇಲ್ಲ ಕೇಳಿ, ರಿಪಬ್ಲಿಕ್ ಟಿವಿ ಅವರು 50 ಸಲ ಕಾಲ್ ಮಾಡಿದ್ದಾರೆ. ಅರ್ಧ ಗಂಟೆ ಅದ ಹೆಂಗ 50 ಸಲ ಕಾಲ್ ಮಾಡ್ಬಿಡಕ್ಕಾಗುತ್ತೆ ಅಂತ ಹೇಳಿದ್ರು. ರೀ ರಿಪಬ್ಲಿಕ್ ಟಿವಿ ಅವರು ಯಾರನ್ನ ಮಾಧ್ಯಮಗಳು ನಿನ್ನೆ ಮೊನ್ನೆಯಿಂದ 7 ತಲೆಬಡೆ ಸಿಕ್ಕಿದೆ. ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಬರ್ತೈತಲ್ಲ, ಈಗ ಅದು ವಿಠಲ್ ಗೌಡ ಹೇಳಿದ್ದು ಕಣಯ್ಯ. ಮಾಧ್ಯಮಗಳು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಮಾಧ್ಯಮಗಳು ಸುಳ್ಳು ಹೇಳ್ತವೆ ಅಂತ ಹೇಳಿದ್ಮೇಲೆ ಚಂದನ್ ಗೌಡರು ಸತ್ಯ ಹೇಳ್ಬೇಕಲ್ಲ. ಚಂದನ್ ಗೌಡರು ಸುಳ್ಳು ಹೇಳ್ತಿರೋದು ನೀವೇ. ಮಾಧ್ಯಮಗಳಿಗೆ ನೀನೇ ಕೂತಿದ್ದಪ್ಪ. ನಾನು ನಿಮ್ಮ ವಿಚಾರನ ಮಾತಾಡಕ್ ಕೂತಿದ್ದೆ. ನನ್ನ ವಿಚಾರ ಮಾತಾಡಕ್ ಕೂತಿದ್ಯಲ್ಲ, ಸಮಾಜದ ವಿಚಾರ ಮಾತಾಡಕ್ ಕೂತಿದ್ಯಲ್ಲ. ಸಮಾಜದ ವಿಚಾರ ಅಲ್ಲ, ಚಂದನ್ ಗೌಡರ ವಿಚಾರ. ಚಂದನ್ ಗೌಡರ ವಿಚಾರ ಅವ್ರು ನನ್ನ ಎಥಿಕ್ಸ್ ನ ಪ್ರಶ್ನೆ ಮಾಡಿರ್ಲಿಲ್ವಲ್ಲ. ನನ್ನ ಎಥಿಕ್ಸ್ ನ ಪ್ರಶ್ನೆ ಮಾಡಿ ಚಂದನ್ ಗೌಡ. ಸೊ ಚಂದನ್ ಗೌಡಗೆ ಉತ್ತರ ಕೊಡ್ಬೇಕು. ಮಾಧ್ಯಮಗಳು ನನ್ನ ಎಥಿಕ್ಸ್ ನ ಪ್ರಶ್ನೆ ಮಾಡಿದ್ರೆ ನಾವು ಉತ್ತರ ಕೊಡ್ತಿದ್ದೆ. ಅಲ್ಲ, ಅದನ್ನೇ ಹೇಳ್ತಿರೋದು. ಮಾಧ್ಯಮಗಳು ಚಂದನ್ ಗೌಡ ತರ ನನಗೆ ಫೋನ್ ಮಾಡ್ಬಿಟ್ಟು ನನ್ನ ಜರ್ನಲಿಸಂ ಎಥಿಕ್ಸ್ ನ ಪ್ರಶ್ನೆ ಮಾಡಿದ್ರೆ ಮಾಧ್ಯಮಗಳು ನಾನು ತಿರ್ಗಿ ಪ್ರಶ್ನೆ ಮಾಡ್ತಿದ್ದೆ. ಆದ್ರೆ ಅವ್ರು ಮಾಡಿಲ್ಲ. ಚಂದನ್ ಗೌಡ ಮಾಡಿದ್ರೆ ನಾನು ಮಾಡ್ತೀನಿ. ಚಂದನ್ ಗೌಡ ಸುಮ್ನೆ ನಿನ್ನ ಜರ್ನಲಿಸಂ ಎಥಿಕ್ಸ್ ನ ಪ್ರಶ್ನೆ ಮಾಡಿಲ್ಲ. ಬದಲಿಗೆ ಚಂದನ್ ಗೌಡ ಫಸ್ಟ್ ನಿನ್ನ ಹತ್ರ ಸೌಮ್ಯವಾಗಿ ಮಾತಾಡಿದ್ದು. ಮಂಜು ಗೌಡರು ಸೌಮ್ಯವಾಗಿ ಮಾತಾಡಿದ್ದು. ಒಂದು ಅವಕಾಶ ಮಾಡ್ಕೊಡಿ, ಈ ತರ ಮುಖ ಕೂರ್ಸೋದಕ್ಕೆ ಅಂತಾನೆ ಕೇಳಿದ್ದು. ಹೌದು ಆಯ್ತು. ಮತ್ತೆ ಚಂದನ್ ಗೌಡ ಮತ್ತೆ ಈಗಲೂ ಮತ್ತೆ ಚಂದನ್ ಗೌಡ ಈ ಫೋನ್ ನಲ್ಲಿ ಚಂದನ್ ಗೌಡ ಮತ್ತೆ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಇನ್ನು ಎಷ್ಟು ಸುಳ್ಳು ಹೇಳಿದ್ರೆ ಧರ್ಮಸ್ಥಳ ವಿಚಾರದಲ್ಲಿ ನಾನು ತೋರಿಸ್ತೀನಿ. ಕಾಪಿರೈಟ್ ಫ್ರೀ. ನನ್ಗೆ ಪರ್ಮಿಷನ್ ಕೊಡಿ. ಒಂದೇ ಒಂದು ಪ್ರಶ್ನೆ ಉತ್ತರ ಪರ್ಮಿಷನ್ ಕೊಡಿ. ಪರ್ಮಿಷನ್ ಕೊಡ್ರಿ. ಯಾವ ಮಾಧ್ಯಮದಲ್ಲಿ ಅದನ್ನೇ ಹೇಳ್ತಿರೋದ್ರಿ. ತಾವು ಏನ್ ಸುಳ್ಳು ಹೇಳಿದ್ರಿ ಅಂತ ಇನ್ನೂ ಜನರ ಮುಂದೆ ಹೇಳ್ತೀವಿ. ಪರ್ಮಿಷನ್ ಕೊಡ್ರಿ. ಕೊಡ್ರಿ ಪರ್ಮಿಷನ್ ಕೊಡ್ರಿ. ಚಂದನ್ ಗೌಡ್ರೆ ಸುಳ್ಳು ಹೇಳಿಲ್ಲ ತಾನೆ ನೀವು? ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಹೇಳಿಲ್ಲ ತಾನೆ? ಪರ್ಮಿಷನ್ ಕೊಡಿ. ಅಲ್ಲ, ಕಂಟಿನ್ಯೂಸ್ಲಿ ಒಂದು 15 ದಿವಸ ನನ್ನ ಹೆಸರು ಪರ್ಮಿಷನ್ ಕೊಡಿ. ಹೊಟ್ಟೆ ತುಂಬಿಸ್ಕೊಳ್ಳೋ. ಅಯ್ಯೋ, ದಿಸ್ ಪಾಯಿಂಟ್ ಹರ್ಟ್ಸ್ ಮಿ ಅ ಲಾಟ್. ಅವನ ಹೆಸರು ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ಹೊಟ್ಟೆ ತುಂಬಿಸ್ಕೊಂಡ್ವಂತೆ ಅಥವಾ ಯೂಟ್ಯೂಬ್ನಿಂದ ಹಣ ಬಂತು ಅಂತ ಅವನ ಮಾತಿನ ಅರ್ಥ. ಚಂದನ್ ಗೌಡ ಯಾರ ಬಗ್ಗೆ ಏನು ತಿಳ್ಕೊಂಡು ಏನೋ ಗೊತ್ತಿಲ್ಲ. ಬಹುಶಃ ಅವ್ನು ನನ್ನ ವಿಚಾರ ಆ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿರೋದಕ್ಕೆ ನಾನು ರೆಸ್ಪಾನ್ಸ್ ಕೊಡ್ತಾ ಇದ್ದೀನಿ. ಚಂದನ್, ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡ್ತಾಯಿಲ್ಲ ವಿಕಾಸ್ ಶಾಸ್ತ್ರಿ. ಯೂಟ್ಯೂಬ್ ನಾಳೆ ಬ್ಯಾನ್ ಆಗೋದ್ರು ವಿಕಾಸ್ ಶಾಸ್ತ್ರಿ ಜೀವನದಲ್ಲಿ ಸಣ್ಣ ಕಿಂಚಿತ್ತು ಬದಲಾವಣೆನೂ ಆಗಲ್ಲ. ನನಗೆ ಯೂಟ್ಯೂಬಿಂದ ತಿಂಗಳಿಗೆ ಒಂದು ಆದಾಯ ಬಂದರೆ ಒಂದು 12-15 ಸಾವಿರನೋ ಬರುತ್ತೆ. ಅದರಿಂದ ನನ್ನ ಜೀವನ ಮಾಡೋಕ್ಕೂ ಆಗಲ್ಲ, ನನ್ನ ಎಕ್ಸ್ಪೆನ್ಸಸ್ ಬರ್ಸೋಕ್ಕೂ ಆಗಲ್ಲ. ಆಮೇಲೆ ಧರ್ಮಸ್ಥಳದ ವಿರುದ್ಧ ಮಾತಾಡಿಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇರುವಂತಹ ನನ್ನ ಮಗ ನೀನು. ಮಾತಾಡಬೇಕಾದ್ರೆ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡು, ಯಾರ ಬಗ್ಗೆ ತಿಳ್ಕೊಂಡು ಮಾತಾಡು. ನೀನು ನಿನ್ನ ಹೆಸರು ಹೇಳಿದ್ರೆ ಯೂಟ್ಯೂಬಲ್ಲಿ ದುಡ್ಡು ಬಂದುಬಿಡುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾರೆ ಅನ್ನೋ ಭ್ರಮೇಲಿ ಒಂದಷ್ಟು ಜನ ಯಾರೋ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ಬೇಡ. ಯೂಟ್ಯೂಬ್ ನಂಬ್ಕೊ ಬದುಕ್ತಾ ಇರೋರು ನಾವಲ್ಲ. ಇನ್ನು ಮಂಜು ಗೌಡರು ನಿನ್ನ ಬಗ್ಗೆ ಮಾತಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ತೆಗೆದು ನೋಡು, ಅವ್ರದ್ದು ಪಾಪ್ಯುಲರ್ ವೀಡಿಯೋಸ್ ನಾನು ನೋಡಿದ್ದೀನಿ ನ್ಯೂಸ್ ಅಂಡ್ ಕರ್ನಾಟಕಲ್ಲಿ. ನಿಂದಲ್ಲ. ಜುಜುಬಿ 40,000 50,000 ವ್ಯೂಸ್ ಬಂದಿದೆ ಅಷ್ಟೇ ನಿನ್ನ ಮುಖಕ್ಕೆ ಅಷ್ಟೇ ಬಂದಿರೋದು ವ್ಯೂಸು. ಅವರು ಮಾಡಿದಾರಲ್ಲ ಒರಿಜಿನಲ್ ಕಂಟೆಂಟ್ಗಳು ಕ್ರಿಯೇಟ್ ಮಾಡಿದಾರಲ್ಲ, ಆ ಕಂಟೆಂಟ್ಗಳಿಗೆ ಬಂದಿರೋ ವ್ಯೂಸ್ಗಳನ್ನ ಹೋಗೊಂದ್ಸಲ ಚೆಕ್ ಮಾಡು. ಏನು ಸುಮ್ಮನೆ ಮಾತಾಡ್ತೀನಿ ನಾನು ಹೀರೋ ಈ ಭಾವನೆಯಿಂದೆಲ್ಲ ಹೊರಗಡೆ ಬಂದ್ಬಿಡ್ಬೇಕು ಚಂದನ್. ಯಾರೂ ಹೀರೋ ಅಲ್ಲ. ನಾನು ಹೀರೋ ಅಲ್ಲ, ನೀನು ಹೀರೋ ಅಲ್ಲ, ಅವರು ಹೀರೋ ಅಲ್ಲ, ಯಾರೂ ಅಲ್ಲ. ಒಳ್ಳೆ ಕೆಲಸ ಮಾಡಿದವನು ಹೀರೋ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸ್ಬಿಟ್ಟು ಒಂದಷ್ಟು ವೀಡಿಯೋಗಳು ಮಾಡಾಕ್ಬಿಟ್ಟು ದುಡ್ಡು ಮಾಡ್ಕೊಂಡು ಬದುಕ್ತಾ ಇರೋನು ನೀನು. ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿರೋನು ನೀನು. ಯೂಟ್ಯೂಬನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋನು ನೀನು ಬಂದ್ಬಿಟ್ಟು ಇನ್ನೊಬ್ಬರಿಗೆ ನನ್ನ ಹೆಸರು ಹೇಳ್ಕೊಂಡು ಬದುಕ್ತಾ ಇದೆಯಾ ಅಂತಂದ್ರೆ ಎಂಥ ಕಚಡ ಬುದ್ಧಿ ಹೇಳಿದು, ಎಂಥ ಕಚಡ ಬುದ್ಧಿ ಹೇಳು. ಸುಳ್ಳು ಸುದ್ದಿಗಳನ್ನ ಪ್ರಸಾರ ಮಾಡಿ ಅದರಿಂದ ಬಂದಿರೋ ದುಡ್ಡಲ್ಲಿ ತಾವು ಹೊಟ್ಟೆ ತುಂಬಿಸ್ಕೊಂಡಿರೋದು. ನಾನು ನಿಮ್ಮ ಹೆಸರು ಹೇಳ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡಿರೋದಲ್ಲ. ಅದೇ ಧರ್ಮಸ್ಥಳದ ವಿಚಾರದಲ್ಲಿ ಸುಳ್ಳು ಹೇಳ್ಬಿಟ್ಟು ಅದರಿಂದ ದುಡ್ಡು ಮಾಡ್ಕೊಂಡ್ಬಿಟ್ಟು ಹೊಟ್ಟೆ ತುಂಬಿಸ್ಕೊತಿರೋ ಚಂದನ್ ಗೌಡ್ರಿಗೆ ಅಷ್ಟಿರ್ಬೇಕಾದ್ರೆ ಅದನ್ನ ಬಯಲಿಗೆ ಹೇಳ್ಬಿಟ್ಟು ನಾವು ಹೊಟ್ಟೆ ತುಂಬಿಸ್ಕೊಂತಿದ್ದೀನಿ. ನನಗೆ ಹೆಮ್ಮೆ ಇದೆ. ಚಂದನ್ ಗೌಡ ಕಾಲ್ ಕಟ್
ಅಷ್ಟೆ. ಇಷ್ಟೇ ಇವನು ಯೋಗ್ಯತೆ. ಮತ್ತೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ನು ಫೋನ್ ರಿಸೀವ್ ಮಾಡೋದು ಅದು ನಮ್ಗೆ ಅವಶ್ಯಕತೆನೇ ಇಲ್ಲ, ಅದು ನಮಗೆ ಬೇಡದೇ ಇರುವಂತಹ ವಿಚಾರ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಚಂದನ್ಗೌಡ ನಮ್ಮ ಟಾರ್ಗೆಟ್ ಅಲ್ಲ, ಚಂದನ್ಗೌಡ ನಮ್ಮ ವಿಚಾರನೇ ಅಲ್ಲ, ಅವ್ನು ಲೆಕ್ಕಕ್ಕೆ ಇಲ್ಲ, ಚಂದನ್ಗೌಡ ಲೆಕ್ಕಕ್ಕೆ ಇಲ್ಲ ನಮಗೆ. ಚಂದನ್ಗೌಡ 1% ನಮಗೆ ಲೆಕ್ಕಕ್ಕಿಲ್ಲ. ಚಂದನ್ಗೌಡನ ಮೇಲೆ ಒಂದು ಕನ್ಸರ್ನಿಂದನೇ ಒಂದು ನಾವು ವೀಡಿಯೋ ಮಾಡಿದ್ದು, ಅಥವಾ ಈ ಒಂದು ಸುಮಂತ್ ಅನ್ನೋ ಹುಡುಗ ಏನೊಂದು ವೀಡಿಯೋ ಮಾಡಾಕ್ತಾನೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ಏನೊಂದು ಆರೋಪ ಮಾಡ್ತಾನೆ, ಅದಕ್ಕೆ ನಾವು ಏನಕ್ಕೆ ಮಾತಾಡಿದ್ವಿ ಅಂತಂದರೆ, ಧರ್ಮಸ್ಥಳದ ವಿರುದ್ಧ ಮಾಡಿ ಅವ್ನು ದುಡ್ಡು ಮಾಡಿಬಿಟ್ಟ ಅಥವಾ ಅದೇ, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಮಾತಾಡಿದ್ದು ಒಂದೇ, ಚಂದನ್ಗೌಡ ದಾರಿ ತಪ್ತಾ ಇದ್ದಾನೆ, ಸುಳ್ಳು ಸುದ್ದಿ ಪ್ರಚಾರ ಮಾಡ್ತಾ ಇದ್ದಾನೆ, ಅವನ ಅನುಯಾಯಿಸುವಂಥವ್ರು, ಅವನ್ನ ಫಾಲೋ ಮಾಡುವಂಥವ್ರು ಭಾಳಷ್ಟು ಜನ ಇದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಅವ್ನು ಮಾಡುವಂತಹ ಸುಳ್ಳು ವಿಚಾರಗಳು ಆ ಜನರ ಮನಸ್ಸಿನಲ್ಲಿ ನಾಟಿಕೊಳ್ಳುತ್ತೆ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಆ ವಿಚಾರ ಬಿಟ್ಟು ಸತ್ಯಾನ್ವೇಷಣೆ ಮಾಡಲಿ ಅನ್ನೋ ಕಾರಣಕ್ಕೆ ನಾವು ಈ ಒಂದು ವಿಚಾರವನ್ನು, ಇವನ ಬಗ್ಗೆ ನಾವು ವಿಡಿಯೋವನ್ನು ಮಾಡಾಕ್ತೀವಿ. ನಮಗೇನಿದೆ ಚಂದನ್ಗೌಡನ ಬಗ್ಗೆ ಮಾತಾಡೋಕ್ಕೆ, ಅಥವಾ ನಮಗೆ ದುಶ್ಮನಿ ಇದೆಯಾ ಚಂದನ್ಗೌಡನಿಗೆ? ದುಶ್ಮನಿ ಕಟ್ಕೊಳ್ಳೋ ಲೆವೆಲ್ಗೆ ಹೋದಲ್ಲ ಅವ್ನು ನಮಗೆ. ಸುಮ್ಮನೆ ಊರನ್ನ ಎತ್ಕಡ್ತಾನೆ, ಊರಿನ ಬಗ್ಗೆ ಮಾತಾಡಿದೆ ಅಂತ ನನ್ನ ಬಗ್ಗೆ ವಿಡಿಯೋ ಮಾಡಾಕ್ತಾನೆ. ನನ್ನ ಬಗ್ಗೆ ವಿಡಿಯೋ ಮಾಡಾಕಿದ್ದು ನಾನು ಸಂಪೂರ್ಣವಾಗಿ ಮರ್ತೋಗಿದ್ದೀನಿ. ನಾನು ಟೀಕೆಗಳನ್ನು ತೆಗೆದುಕೊಳ್ಳಬಲ್ಲೆ, ಅದಕ್ಕಾಗಿಯೇ ನಾನು ಪಬ್ಲಿಕ್ ಲೈಫಿಗೆ ಬಂದಿದ್ದೀನಿ. ನಾನು ಟೀಕೆಗಳನ್ನು ತೆಗೆದುಕೊಳ್ಳಲಾರೆ, ನನ್ನ ಮೇಲೆ ಬಂದಿರುವಂತಹ ಆರೋಪಗಳಿಗೆಲ್ಲ ನಾನು ಉತ್ತರ ಕೊಡ್ತಾ ಕೂರಬೇಕು ಅಂತಂದರೆ ನಾನು ಪಬ್ಲಿಕ್ ಲೈಫಿಗೆ ಬರಬಾರ್ದು. ಅದು ನಿನಗೂ ಅನ್ವಯಿಸುತ್ತೆ. ಅರ್ಥ ಆಯ್ತಾ? ನನ್ನ ಬಗ್ಗೆ 1000 ಜನ 1000 ರೀತಿ ಏನೇನೋ ಕಮೆಂಟ್ಗಳು ಹಾಕಿದ್ರು, ಏನೇನೋ ಟ್ರಾಲ್ಗಳು ಮಾಡಿದ್ರು, ಮಾಡಿಕೊಳ್ಳಿ. ಇಟ್ ಲೀಸ್ಟ್ ಬಾದರ್ ಫಾರ್ ಮೀ. ನೀನೇ ಅದೇನೋ ಕೋಲಾಟ ಗಿಲ್ಲಾಟ ಅಂದೆ, ತಲೆ ಕೆಡ್ಸ್ಕೊಂಡ, ನೀನು ಕೋಲಾಟ ಕಣ್ಮನಿ ಅಂತ ಕರೆದೆ, ಬಿಟ್ಟಾಕ್ದೆ. ನಾನು ಮೊದಲು ಸ್ವಂತಕ್ಕೆ ತಗೊಂಡು ನನ್ನ ಹೆಂಗೆ ಅಂದ್ಬಿಟ್ಟ, ಇಲ್ಲ ಬೈ ನಾನು ಹಂಗಲ್ಲ, ನಾನು ಹಂಗನ್ ಬರ್ದಿತ್ತವನು ಅಂತ ಅರ್ಥ ಕೂಡಕ್ಕಾಯ್ತದ? ಜೀವನನ ಅದು? ಲೈಫಲ್ಲಿ ನಿನ್ನ ಗೋಲ್ ಏನು, ನೀನು ಅಚೀವ್ ಮಾಡಬೇಕಾಗಿರೋದೇನು, ಇದನ್ನು ಫಸ್ಟ್ ತಿಳ್ಕೊಬೇಕು ಚಂದನ್. ಏಕಾಏಕಿ ಸುಮ್ಮನೆ ಮಾತು ಬರುತ್ತೆ ಅಂತ ಮಾತಾಡಿದ್ರೆ ದಡ್ಡ ಆಗೋದು ನೀನೇ, ಮೈ ಪರ್ಚ್ಕೊಂಡ್ರೆ ಗಾಯ ಆಗೋದು ನಿನಗೇನೆ. ಗೋಲ್ಡನ್ ಕನ್ನಡಿಗ ಆ ಸುಮಂತು ಅದೇನು ನಿನ್ನ ಮೇಲೆ ಆರೋಪ ಮಾಡಿಯೇ ನೀನು, ನಿನ್ನಕ್ಕೆ ಆಮೇಲೆ ನೀನು ಯಾವಾಗಲೂ ಅದು ಯಾವುದೋ ಹೇಳಿದ್ಯಾ ಮಧ್ಯದಲ್ಲಿ ಯಾರಿಗೋ, ನಾನು ಅವನ್ನ ಅಲ್ಲಿ ಕಳಿಸ್ಬಿಡ ಇಲ್ಲಿ ಕಳಿಸ್ಬಿಡ, ನೀನು ಅದು ಅವ್ನು ಕೇಳ್ಕೊ. ಅವ್ನ ಸ್ಟೇಟ್ಮೆಂಟಿಗೆ ನಾನು ಬದ್ಧ ಅಲ್ಲ, ನನ್ನ ಸ್ಟೇಟ್ಮೆಂಟಿಗೆ ನಾನು ಬದ್ಧ. ಅರ್ಥ ಆಯ್ತಾ? ಈ ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅನ್ನಿಸ್ತು. ಯಾಕೆ ಅಂತಂದರೆ ನೀನು ತಿರ್ಗಾ ಕೆಣಿಕೊಂಡು ಒಂದು ವಿಡಿಯೋ ಮಾಡಿದ್ಯಾ, ಅದಕ್ಕೋಸ್ಕರ ನಾನು ಮಾತಾಡಬೇಕು ಅನ್ನಿಸ್ತು, ಮಾತಾಡಿದ್ದೀನಿ. ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರು ಮಾತಾಡ್ತೀನಿ, ಕೊಡದೆ ಹೋದರೂ ಮಾತಾಡ್ತೀನಿ. ನೀನೇನೋ ಬೈದುಬಿಟ್ರೆ ನಾನು ಎದುರ್ಕೊಬಿಡ್ತೀನಿ, ಗಾಬರಿಯಾಗಿ ಹೋಗ್ತೀವಿ, ಅಥವಾ ಕೂತ್ಕೊಬಿಡ್ತಾರೆ, ಅಥವಾ ನೀನು ಮೈ ಪರಿಸ್ಕತಿಯಲ್ಲ, ನನಗೆ ಹಿಂಗೆ ಅಂದ್ಬಿಟ್ಟ ಅಲ್ಲ. ಪಬ್ಲಿಕ್ ಲೈಫಿಗೆ ಬಂದುಬಿಟ್ಟಿದ್ದೀನಿ, ಸಮುದ್ರಕ್ಕೆ ಇಳಿದ್ಬಿಟ್ಟಿದ್ದೀನಿ. ಅಲ್ಲಿ ಅಲೆಗಳು ಎಷ್ಟು ಫೋರ್ಸಾಗಿ ಬಂದರೂ ಅದನ್ನು ತಡೆದು ನಿಲ್ಲಿಸಿಕೊಳ್ಳುವ ಕೆಪಾಸಿಟಿ ನಮಗಿದೆ. ನೆಗೆಟಿವಿಟಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಕಾಮನ್. ಇದನ್ನು ತಲೆಯಲ್ಲಿ ಇಟ್ಕೊಂಡು ಮಾತ್ರ ಬರಬೇಕು ಸೋಷಿಯಲ್ ಮೀಡಿಯಾಗೆ, ಇಲ್ಲ ಅಂತಂದರೆ ಸೋಷಿಯಲ್ ಮೀಡಿಯಾ ಬಿಟ್ಟು ಹೊರಗಡೆ ಹೊಟ್ಟೋಗು. ಅರ್ಥ ಆಯ್ತಾ ಚಂದನ್? ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ನಮಸ್ಕಾರ.